ಎಲ್ಲ ಮಾಧ್ಯಮದ ಮಿತ್ರರು ನಮಸ್ಕಾರ. ಸೆಂಟ್ರು ಭಾಳ ದಿನದಿಂದ ಹೇಳ್ತಾನೆ ಇದ್ದೀನಿ, ತಿರ್ಗಾ ಹೇಳ್ತೀನಿ. ನಮ್ಮ ಶಕ್ತಿನೇ ಮಾಧ್ಯಮ ಅಂತ ಯಾವತ್ತೂ ಹೇಳ್ತಾ ಇರ್ತೀನಿ ನಾನು. ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದನ ಪ್ರಸಾದವೇ ಇದು. ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಆತ ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದು ನನ್ನ 100ನೇ ಚಿತ್ರ ಆಗಿತ್ತು. ಆ 100ನೇ ಚಿತ್ರ ಇವರೇ ಮಾಡಬೇಕು ಅಂತ. ಅವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದ್ಬಿಟ್ರು, 100 ಸಿನಿಮಾ ಮಾಡಿ ನಟೆಲ್ಲ ಹೋಗ್ಬಿಡ್ತಾರೆ, ಜಗ್ಗೇಶ್ ಅವ್ರು 100ನೇ ಸಿನಿಮಾ ಮಠ ಮಾಡ್ತಿದ್ದಾರೆ, ಡೆಫಿನೆಟಾಗಿ ಇವ್ರು ಮಠ ಸೇರೋಕ್ಕೆ ತಯಾರು ಅನ್ನೋ ಥರ ಅಂದು ನಾನು ತುಂಬ ಹೆದರ್ಕೊಬಿಟ್ಟಿದ್ದೆ. ಏನು ಈ ಥರ ಹೇಳ್ಬಿಟ್ರಲ್ಲ ಅಂತ. ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು, ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಬಂತು. ಅದಾದ ಮೇಲೆ ಸುಮಾರು ವರ್ಷ ಗ್ಯಾಪ್ ಆದಮೇಲೆ ಎದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಅಂದರೆ, ಲೊಕೇಶನ್ನು ಅತ್ತೆಜ್ಜೆ, ಇಲ್ಲಿ ನಡ್ಕೋದ್ರೆ ಪಕ್ಕದ ರೋಡು, ಮೇಕಪ್ ಎಲ್ಲ ನಮ್ಮ ಮನೇಲಿ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡಲ್ಲಿ ಕೂತ್ಕೊಂಡು ಊಟ ಮಾಡಿವು, ಭಾಳ ಚೆನ್ನಾಗಿತ್ತು. ಆಮೇಲೆ ಹೇಳಿ ಮಾಡಿಸಿದಂಥ ಒಂದು 2 ಮನೆ ಸಿಕ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ, ಅಷ್ಟು ಬ್ಯೂಟಿಫುಲ್ಲು. ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ, ಭಾಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ. ಅದು ಇವನು ಹೇಳಿಲ್ಲ ನಾನು. ಈತ ಎದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ನಾನು MLA ಎಲ್ಲ ಮುಗಿದಿದ್ದು, ಶೂಟಿಂಗ್ ಟೈಮಲ್ಲಿ MLA ಆಗಿದ್ದೆ. ಈ ಸಿನಿಮಾ ಟೈಮಲ್ಲಿ MLC ಆದೆ. ನೋಡಿ, ಇವಾಗ ರಂಗನಾಯಕ ಗುಮ್ತಾವನೆ, ಈಗ ರಾಜ್ಯಸಭೆಗೆ ಹೋಗಿದೆ, ಅಂದರೆ ಕಾಕ್ಸಾಳ್ಯ ಸೇರ್ಕೊಂಡು. ಹಾಗೆ ಈ ಥರ ಒಂದು ರೀತಿ ಲಕ್ಕಿ ಫಿಲೋ ನನಗೆ. ಆಮೇಲೆ ಜಗಮಂಡ, ಯಾರು ಮಾತು ಕೇಳೋದು, ದೇವರು ನಿನ್ನ ಕಾಪಾಡಲಿ. ತಾನೇನು ಅನ್ಕೊಂತೀನಿ ಅದೇ ಮಾಡೋದು. ಹಾಗಾಗಿ ಈ ಒಂಟಿ ಸಲಗ ಮದ ಬಂದಾಗ ಅದ್ರ ಹತ್ರ ಯಾರು ಹೋಗಲ್ಲ. ನೀವು ನೋಡಿರ್ಬೋದು, ಅವನೇ ಸಾಕಿರ್ತಾನೆ, ಅವನೇ ಹುಲ್ಲಾಕ್ತಾನೆ, ಅವನೇ ಸ್ನಾನ ಮಾಡಿಸ್ತಾನೆ. ಅದು ಮದ ಹತ್ತಿದ ತಕ್ಷಣ ಚೈನ್ ಕಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಅದಕ್ಕೇನೋ ಹೆಸರಿರುತ್ತೆ, ಮಾದೇವ ಬೇಡಪ್ಪ ಅಂದರೆ ಅದೇ ಫೈನ್ ತೆಗೆದು ಎತ್ಬಿಡುತ್ತೆ, ಏನು ಸಿಕ್ಕೂ ಅದೇ ಎಸ್ಬಿಡುತ್ತೆ. ಹಾಗೆ ನಮ್ಮ ಗುರು ಒಂದು ರೀತಿ ಒಂಟಿ ಸಲಗ, ಮದವೇರಿದ ಒಂಟಿ ಸಲಗ. ಆತನಿಗೆ ಕಾನ್ಸೆಪ್ಟ್ ಹೆಂಗಿದೆ ಒಳಗಡೆ ಅಂದರೆ, ಕರೆಕ್ಟಾಗಿ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗುರುಪ್ರಸಾದ 100 ವರ್ಷ ರೆಕಾರ್ಡಲ್ಲಿ ಉಳಿತಾರೆ. ಅಷ್ಟು ದೊಡ್ಡ ಬ್ರೈನ್ ಇದೆ. ಯಾಕಂದರೆ ಆತ ಓದೋ ನಿರ್ದೇಶಕ, ಓದೋರಿಗೆ ಯಾವತ್ತೂ ಕೂಡ ಮಸ್ತಕ ಖಾಲಿ ಆಗೋಲ್ಲ, ಅದು ತುಪ್ತಾನೇ ಇರ್ತಾನೆ. ಹಾಗಾಗಿ ಆತನಿಗೆ 2 ಫೇವ್ರೇಟು. ಈಗ ಒಂದು 100 ಡೇಸಿಂದ ರಥದಲ್ಲಿದ್ದಾರೆ, ವ್ರತದಲ್ಲಿ ಇದ್ದಾರೆ. ಅವ್ರ ವ್ರತದಲ್ಲಿ ಇರಲಿ ಇಲ್ಲದೆ ಹೋಗಿ ಅವ್ರ ಜೊತೆ ಪುಸ್ತಕ ಅಂತೂ ಇರುತ್ತೆ. ಅದು ಒಂದು ಅದ್ಭುತ ಗುಣ. ಸೊ ಹಾಗಾಗಿ ಆತನಿಗೆ ಒಂದು ಕಾನ್ಸೆಪ್ಟ್ ಅಂತ ಬಂದರೆ ಭಾಳ ಹಠದಿಂದ ನನಗೆ ಇದೇ ಬೇಕು, ಹಿಂಗೇ ಇರಬೇಕು ಅನ್ನೋದು. ನನಗೆ ಒಂದು ಬೆನಿಫಿಟ್ ಈತನ ಹತ್ರ ಏನು ಅಂದರೆ, ಸ್ವಲ್ಪ ನಾನು ಕೆಲವು ಸೀನ್ಗಳು ಇದ್ದಾಗ ಸ್ವಲ್ಪ ಅದು ಇದು ಆ ಕಡೆ ಈ ಕಡೆ ಅಡ್ದಾರ ಇಡೋ ಸವಾಸಗಳಿದ್ದಾವೆ ನಂದು. ಅದು ಆತನಿಗೆ ಇಷ್ಟ ಆಗ್ಬಿಟ್ಟು ನಗ್ಬಿಡ್ತಾನೆ ಜೋರಾಗಿ. ಅವ್ನು ನಗೋದು ಹೆಂಗಿರುತ್ತೆ ಅಂದರೆ 125 ಕಿಲೋಮೀಟರ್ ಕೇಳುತ್ತೆ, ಅಷ್ಟು ಜೋರ ನಗು. ಆತ ನಗ್ದಾಗ ಹಂಗೆ ನಾನು ಅನ್ಕೋತೀನಿ, ಈ ಸೀನು ಸಕ್ಸಸ್ ಆಗುತ್ತೆ. ನನಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಈ ಎಣ್ಣೆ ಕುಡ್ದವ್ರ ಮಕ ನೋಡಿದ್ರೆ ನಾವು ಒಂದಾಣ ಪ್ಲೀಸ್ ಅಂದ್ಬಿಡ್ತಾರೆ. ಮಕ್ಕಳದಾಗ ಹೇಳ್ತಾರೆ, ಸರಿ ಡಬ್ಬಾ ಥರ ಇದೆ, ಮಾಡೋಣ ಅಂತ ಹೇಳ್ತಾರೆ. ಸೊ ಅದು ಒಂದು ಪರ್ಫೆಕ್ಷನ್ ಡೈರೆಕ್ಟ್ರಿಗೆ. ನಾನು ಹಿಂಗೆ ಮಾಡಬೇಕು ಸಿನಿಮಾ, ಹಿಂಗೆ ಮಾಡಿದ್ರೆ ಗೆಲ್ಲುತ್ತೆ ಅಂತ. ನಮ್ಮದು ಏನು ಸಮಸ್ಯೆ ಅಂದರೆ, ನಾನು ಒಂದು ಕರ್ತವ್ಯ ಮುಗಿಸಿ ಶೂಟಿಂಗ್ ಮುಗಿಸಿ ನಾವು ಹೋದಾಗ ನಾನು ಮರ್ತು ಬಿಡ್ತೀನಿ, ಎಲ್ಲ ಮರ್ತು ಬಿಡ್ತೀನಿ. ನನ್ನ ಜೀವನದಲ್ಲಿ ನಾನು ಮರಳ್ಬಿಡ್ತೀನಿ ವಾಪಸ್. ನಾನು ನಂದೇ ಯೋಚನೆಯಲ್ಲಿ ಇರ್ತೀನಿ. ನಾನು ಈ ಥರ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದೆ ನಾನು ನೋಡಿ.
ಇಷ್ಟು ಚೆನ್ನಾಗಿ ಮಾಡಿದ್ದೀವ ನಾವು ಪಿಕ್ಚರ್ನ, ಇಷ್ಟು ಸಖತ್ತಾಗಿದೆ ಪಿಕ್ಚರ್ ಇದು ವಾವ್ ಅಂತ ಮನಸ್ಸಲ್ಲಿ ನಂಗೆ ಭಾಳ ಖುಷಿ ಆಗ್ತಾಯಿತ್ತು. ಡಬ್ಬಿಂಗ್ ಅಂತೂ ಭಾಳ ಎಂಜಾಯ್ ಮಾಡಿದ್ವಿ. ನನಗೆ ಭಾಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆ್ಯಕ್ಟಿಂಗ್ ಸ್ಪಾಟ್ ಅಲ್ಲ, ಡಬ್ಬಿಂಗ್ ನನಗೆ ತುಂಬ ಇಷ್ಟ. ಆ ಡಬ್ಬಿಂಗಲ್ಲಿ ಎಲ್ಲರೂ ಭಾಳ ಅರಿಬಿರಿನಲ್ಲಿ ಬರ್ತಾರೆ, ಒಪ್ಪಿಸ್ಬಿಟ್ಟು ಹೊರಟೋಗ್ತಾರೆ. ನಾನು ಹಂಗಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾನು 4-5 ದಿನ ಡಬ್ಬಿಂಗ್ ಮಾಡಬೇಕು ಸಹಕರಿಸಿ ಅಂತ ನಾನು. ಯಾಕೆಂದರೆ ನಾವು ಎಷ್ಟು ತಪ್ಪುಗಳನ್ನು ಮಾಡಿರ್ತೀವಿ ಅದು ಡಬ್ಬಿಂಗಲ್ಲಿ ಮಾತ್ರ ಅದನ್ನು ಮುಚ್ಚಾಕೋಕ್ಕೆ ಸಾಧ್ಯ, ಎಲ್ಲೂ ಮಾಡೋಕ್ಕಾಗಲ್ಲ. ಸಿನಿಮಾ ಅದು ಒಂದು ಭಾಳ ಬ್ಯೂಟಿಫುಲ್ ಜಾಗ. ಹಾಗಾಗಿ ಒಂದು ಸಣ್ಣ ಮಾರ್ಕೆಟಿಂಗು ಮಾಡ್ಕೊತೀನಿ, ಬೇಜಾರು ಮಾಡ್ಕೊಬೇಡಿ. ಒಂದು ಭಾಳ ಬ್ಯೂಟಿಫುಲ್ ಸ್ಟುಡಿಯೋ ಮಾಡ್ತಾಯಿದ್ದೀನಿ, ವಂಡರ್ಫುಲ್ ಸ್ಟುಡಿಯೋ, ಫೈನ್ ಒನ್ ಅಂತ. ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲಿ ಇರುತ್ತೆ, ನಾನು ಸ್ವಲ್ಪ ಸೋಂಬೇರಿ, ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ. ಸುಮ್ಮನೆ ಪಕ್ಕದಲ್ಲಿ ಲಿಫ್ಟ್ ಹತ್ಬಿಟ್ರೆ ಮೇಲ್ಗಡೆ ಹೋಗ್ಬೋದು. ಹಂಗೆ ಒಂದು ಬ್ಯೂಟಿಫುಲ್ ಸ್ಟುಡಿಯೋ. ಹಾಂ 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 ನೀವು ಬೇರೆ ಕೇಳಿಸ್ತು 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 ಇಲ್ಲ ಇಲ್ಲ ಇಲ್ಲ, ಅದು ಪಾಲಿಟಿಷಿಯನ್ಸ್ಗೆ ಇರುತ್ತೆ, ನನಗಿಲ್ಲ. ನಮ್ಮವರು ಅಂದರೆ ಅದು ಬೇರೆನೇ ಇರುತ್ತೆ, ಅದು ನಿಮ್ಮದು ಅಂತ ಅನ್ಕೊತೀನಿ. ಬಟ್ ಇಲ್ಲಿ ಎಂಜಾಯ್, ಮನೆ ಇದ್ದಂಗಿರುತ್ತೆ. ಅವನ ಮೇಲೆ ಹತ್ತು ಬಿಟ್ರೆ ಯಾವುದೂ ಕಾಟ ಇರೋದಿಲ್ಲ, ಸುತ್ತಲೂ ಮರ ಗಿಡಗಳು ಕಾಣುತ್ತೆ ನಿಮಗೆ, ಬ್ಯೂಟಿಫುಲ್ ಆಗಿರುತ್ತೆ. ಸ್ವಲ್ಪ ಸಿನಿಮಾದವ್ರು ದಮ್ಮೋಡಿ ಅವ್ರ ಸಾಹಸ ಜಾಸ್ತಿ ಅಂತೇಳಿ ವೆಂಟಿಲೇಷನ್ ಚೆನ್ನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ನಿಮ್ಮಿಂದ ನಾವು ಸೇರ್ಕೊಬಿಡ್ಲಿ, ಮುಂದೆ ನಮ್ಮ ಏಪ್ರಿಲ್ ಓಪನ್ ಗೊತ್ತಾಗ್ಬಿಡ್ಲಿ, ಅದಕ್ಕೆ ಜಗ್ಗೆ ಸ್ಟುಡಿಯೋ ಅಂತ ಸಿಗ್ತಾರೆ. ಸೊ ಹಾಗಾಗಿ ಡಬ್ಬಿಂಗು ಅನ್ನೋದು ನನಗೆ ಭಾಳ ಇಷ್ಟವಾದ ಜಾಗ. ಅಲ್ಲಿ ನಾವು ಭಾಳನೇ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನು ಜೋಡಿಸ್ತಾ ಇದ್ವಿ. ಹಿಂಗಂದ್ರೆ ಹಿಂಗೆ, ಹಿಂಗಂದ್ರೆ ಹಿಂಗೆ. ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಸೇರಿಸಿದ್ವಲ್ಲ ಎಲ್ಲ ಒಂದು ಕಡೆ, ಅಲ್ಲಿ ಇರಲೇ ಇಲ್ಲ. ಅಲ್ಲಿ ಒಂದು ಏಯ್ ತಾತ ಅಂತ ಅಂದ್ಬಿಟ್ಟು ಅದು ಆ ಥರ ಸಣ್ಣ 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 ಪಂಚಸ್ ಎಲ್ಲ ಭಾಳ ಅದ್ಭುತವಾಗಿ ಡಬ್ಬಿಂಗಲ್ಲೇ ಮಾಡೋಕ್ಕೆ. ನಾನು ಜಗೇಶ್ ಸರ್ ಪಕ್ಕದಲ್ಲಿದ್ದಾರೆ ಅಂತಲ್ಲ, ಅವ್ರು ಕೆಲಸ ಮಾಡುವಾಗ ತುಂಬ ಶಿಸ್ತಾಗಿ ಕೆಲಸ ಮಾಡಿರ್ತೀವಿ. ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ, ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ, ನಂಗೆ ನಗು ಬರಬೇಕು ಅಂತೇಳಿ. ಜಗೇಶ್ ಸರ್ಗೆ ನೀವು ಒಳ್ಳೇದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ, ಅದನ್ನ ತಿರ್ಸ್ತಾರೆ, ಮುಗಿಸ್ತಾರೆ, ಆಟಾಡ್ತಾರೆ, ಅದರಲ್ಲೊಂದು ಮಜಾ ಸಿಗುತ್ತೆ. ಅದು ಅವ್ರ ಸ್ಟ್ರೆಂತ್ ಅದು. ಯಾಕೆಂದ್ರೆ ಎಲ್ಲವನ್ನೂ ಬರೆಯೋಕ್ಕಾಗಲ್ಲ. ಕೆಲವು ಸಣ್ಣ 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 ಸಣ್ಣದು ತುಂಬ ದೊಡ್ಡ ಮ್ಯಾಚ್ ಕ್ರಿಯೇಟ್ ಮಾಡಿದ್ದಾರೆ. ಮಂಜುನಾಥಲ್ಲೂ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಮಠದಲ್ಲೂ ಕೊಟ್ಟಿದ್ದಾರೆ, ಡಿಸ್ಕಸ್ ಮಾಡ್ತೀವಿ. ಅದು ಶೂಟಿಂಗ್ ಅಲ್ಲ. ಅಂದರೆ ಡಬ್ಬಿಂಗಲ್ಲಂತೂ ಕೆಲವು ಲೈನ್ಸು ಅಣ್ಣ ಈ ಥರ ಹೋಗೋಣ ಅಂತ, ನಾನು ಮಾಡ್ತೀನಿ ನೋಡು ಅಂತ ಅನ್ನೋರು ಹೇಳಿ ಅಣ್ಣ ಹೇಳಿಣ ಅಂತ, ಅದು ಹೇಳ್ತಿದ್ದು ಅಣ್ಣ ಸೂಪರ್ ಆಗಿದೆ, ಅದೇ ಇಟ್ಕೊಳ್ಳೋಣ ಅಂತ. ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಅಂತ ಹೇಳಿದ್ರೆ ಜಗೇಶ್ ಅವರ ಇದು, ಅವರು ಅದಕ್ಕೆ ತುಂಬ ಇನ್ವಾಲ್ವ್ ಮಾಡ್ತಾರೆ. ಮತ್ತು ನಾನು ಕೇಳಿದ್ದು, ಒಬ್ಬ ನಿರ್ಮಾಪಕರ ಹೆಸರು ಬೇಡ, ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋದಂತೆ. ಇವ್ರ ಸಿನಿಮಾ ಡಬ್ಬಿಂಗ್ ಮಾಡುವಾಗ ನಾ ಸಿನಿಮಾಗಿಂತ ಜಗೇಶ್ ಅವರ ಡಬ್ಬಿಂಗ್ ನೋಡ್ಬೇಕು ನಾನು ಅಂತ. ಯಾಕೆಂದರೆ ಒರಿಜಿನಲ್ ಡೈಲಾಗ್ ಒಂದಿರುತ್ತೆ, ಆ ಡಬ್ಬಿಂಗಲ್ಲಿ ಇಂಪ್ರೂವೈಸ್ ಮಾಡ್ಬಿಡ್ತಾರೆ, ಇನ್ನೂ ಕಾಮಿಡಿ ಇರುತ್ತದು ಅಂತ. ಅದು ಜಗೇಶ್ ಅವ್ರ ಸ್ಟ್ರೆಂತ್ ಅದು. ಅದನ್ನು ಎಲ್ಲೂ ಪಬ್ಲಿಷ್ ಆಗಿಲ್ಲ. ಅದು ಅವ್ರು ನಾನು ಸಿಗಲ್ಲ, ಡಬ್ಬಿಂಗ್ ಅವ್ರದ್ದು ಇವತ್ತೆಲ್ಲ ಹಾಕೊಂಡಿದ್ದಾರೆ ಅಂತ. ಅಷ್ಟು ಆಕಾಶಲ್ಲಿ ಅವ್ರದ್ದು ಅಂತ ನಾನು ಹೋಗಿ ನೋಡ್ತಾ ಇದ್ದೀನಿ, ತುತ್ತು ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬಿಟ್ಟು ಬರ್ತಾರೆ. ಇದು ಇರೋದನ್ನು ರೆಕಾರ್ಡ್. ಅನೇಕ ನಮಗೆ ಅದು ಅಂಥ ಒಬ್ಬ ಗುರು ಸಿಗ್ತಾರೆ ಅನ್ನೋದು. ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು, ಪಾಪ ಅವರು ಕೆಲಸ ಇಲ್ಲದೆ ಇದ್ದಾಗ ನನಗೆ ಯಾರ್ಯಾರ್ದೋ ಡಬ್ಬಿಂಗ್ ಎಲ್ಲ ಮಾಡಿಸ್ಕೊಡೋರು, ಪ್ರಭಾಕರ್ ಮಾಡಿಸ್ಕೊಡೋರು, ಆಮೇಲೆ ಅಂಬರೀಷವ್ರದೆಲ್ಲ ಮಾಡಿಸೋರು, ಅಂದರೆ ಜಸ್ಟ್ ಫಾರ್ ಪ್ರಾಕ್ಟೀಸ್. ಅದೊಂದು ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಟ್ಟಿರುವಾಗ. ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ, ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಕ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ ನನಗೆ. ಅವಾಗ ಸತ್ಯ ನಾನು ದುಡ್ಡು ತಗೊಂಡಿದ್ದು ಸಾಕಾಯಿತು ಅಂತ ಅನಿಸ್ಬಿಡುತ್ತೆ. ನನಗೆ ಈ ಫೇಲ್ ಆಗೋ ಕಾಮಿಡಿಗಳೆಲ್ಲ ಇಷ್ಟ ಆಗಲ್ಲ, ನಗು ಬರೆದಿರೋ ಕಾಮಿಡಿ ಇವೆಲ್ಲ. ಆಮೇಲೆ ಟೈಮಿಂಗ್ ರಾಂಗ್ ಆಗ್ಬಿಟ್ರೆ ಕಾಮಿಡಿ ತುಂಬ ಡೇಂಜರು. ಅದನ್ನು ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ಹೇಳಬೇಕು. ಅದು ಒಂದು ಗಳಿಗೆ ಜಾರ್ಬಿಡ್ತು ಅಂದರು ನಗು ಬರೋಲ್ಲ, ಏನೋ ಮಾಡಿದಾರೆ ಅಂತ ಅಂದ್ಬಿಡ್ತಾರೆ. ಹಂಗಾಗಬಾರ್ದು, ಪ್ರತಿಯೊಂದು ಟಕ್ಕಂತ ನಗು ಬರಬೇಕು. ಆ ಒಂದು ಖುಷಿ ಕೆಲಸ ನನ್ನ ಅದೃಷ್ಟ. ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತೇ ನೋಡಿ, ಪಾಪ ಇವತ್ತು NS ರಾವ್ ತೀರ್ಕೊಂಡಿದ್ದಾರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು. ಅವ್ರು ಇಷ್ಟೊಂದು ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಯಿತು. ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಬರೀವೆ, ಡೈಲಾಗ್ನೆಲ್ಲ ಬರೀವೆ. ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ. NS ರಾವ್ ಗಾಂಧಿನಗರದಲ್ಲಿತ್ತು, ಬ್ಯಾಂಗ್ಳೂರು ಡಬ್ಬಿಂಗ್ ಥಿಯೇಟರ್ ಅಂತ ಒಂದಿತ್ತು, ಅಲ್ಲಿ ಹೋಟೆಲ್ ಗಾಂಧಿನಗರ ಇದು. ಇವಾಗೆಲ್ಲ ಇಲ್ಲ, ಅದು ಸೇಟು ಬಂಗ್ಲೆಗಳಾಗ್ಬಿಟ್ಟಿದ್ದಾರೆ. ಹಾಗೆ ಆಮೇಲೆ ಮುಸ್ಲಿ ಕೃಷ್ಣಮೂರ್ತಿಯವರು,
ಹಿಂಗೆ ಡಬ್ಬಿಂಗ್ ಮಾಡ್ತಾರೆ, ನೋಡೋದೇ ಒಂದು ಚಂದ ಅವ್ರದ್ದು. ಅಲ್ಲೇನೋ ಇರುತ್ತೆ, ಅವರೇನೋ ಸೇರಿಸ್ತಾರೆ, ಜೋರಾಗಿ ನಗೋ ಥರ ಮಾಡ್ಬಿಡ್ತಾರೆ. ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ದೇವೇಂದ್ರ ಗೋಪಾಲ್ ಅಯ್ಯಪ್ಪನಿಗೆ ಡಬ್ಬಿಂಗು ತುಂಬ ರಬ್ಬರ್ ಥರ ಹೇಳೋರು. ಅವ್ರು ಡಬ್ಬಿಂಗ್ ಬಂದ್ಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನು, ಓ ಯಪ್ಪ ಇನ್ನು ಮೈಕ್ ಹಿಡ್ಕೊಬಿಡ್ತಾನೆ ಬಿಡೋದಿಲ್ಲ ಅನ್ನೋ ಥರ ಟೆನ್ಷನ್ನು. ಅವರೇ ಮಾಡಿರ್ತಾರೆ ಎಳೆಯೋರು, ಆದರೆ ಪರ್ಫೆಕ್ಟಾಗಿ ಮಾಡೋರು, ಭಾಳ ಕಂಚಿನ ಕಂಠ ಅವರು. ಇನ್ನು ಸುಂದರ್ ಕೃಷ್ಣ ಅರಸು, ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದರೆ ನಾವು ಅದನ್ನು ನೋಡಿ ಅದ ಗಂಟ್ಲು ಯಾಕೊಂಡ್ರೆ ಆನೆ ಹೆಜ್ಜೆ ಗುರುತನ್ನ ಬಿಟ್ಕೊಂಡು ಹೋಗುತ್ತೆ, ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ, ರಘು ನೀನಿನ್ನು ಮಗು ಹಾಗೆ ಚೆನ್ನಾಗಿ ವಾಯ್ಸ್ ಇಲ್ಲ. ಹಂಗೆ ಪ್ರತಿಯೊಬ್ಬರದು ನೋಡುವಂಥ ಒಂದು ದೊಡ್ಡ ಅವಕಾಶ ನಮಗೆ. ಅಲ್ಲಿ ಎರಡು ಕೆಲಸ ಆಗೋದು, ಒಂದು ಹೊಟ್ಟೆ ತುಂಬ ಊಟ ಕೊಡೋದು. ಪಾಪ ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು. ಅಲ್ಲಿ 3 ಸ್ಟುಡಿಯೋ ಇತ್ತು, 3 ಸ್ಟುಡಿಯೋ ಮತ್ತು 2 ಡಬ್ಬಿಂಗ್ ಥಿಯೇಟ್ರು, ಎಡಿಟಿಂಗು. ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು 200 ಜನ 300 ಜನ ಕೆಲಸ ಮಾಡೋರು. ಅಲ್ಲೂ ಕೂಡ ಸೈರನ್ ಹಾಕೋರು, ಊಟಕ್ಕೆ ಸೈರನ್ ಬರೋದು, ಅವಾಗೆಲ್ಲ ರಾಜ ಮಿಲ್ಲಲ್ಲಿ ಬಂದಂಗೆ ಬರೋದು. ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋರು, ಏಯ್ ಇಲ್ಲಿ ಬಂದು ಊಟ ಮಾಡೋ, ಇವತ್ತು ನಾನ್ ವೆಜ್ ಇದೆ, ಇಲ್ಲಿ ಬಂದು ಮಾಡಲೇ ನೀವು ಅಂತ ಪಾಪ ಪ್ರೀತಿಯಿಂದ ಕರೆಯೋರು. ನಾವು ಹೊಟ್ಟೆ ತುಂಬ ತಿನ್ಬಿಡ್ತಾ ಇದ್ದೀವಿ. ನಾವು ಒಂದು 8 ಜನ ಕಲಾವಿದರಿದ್ವಿ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲೇ ಆಗೋದು. ಸೊ ಹಾಗಾಗಿ ಊಟ ಹಾಕೋರು ಮತ್ತು ಡಬ್ಬಿಂಗ್ ಕಳಿಸೋರು. ಸಿ ದಟ್ ವಾಸ್ ದ ಬ್ಯೂಟಿಫುಲ್ ಪೀರಿಯಡ್. ಅಂದರೆ ಮುಂದೆ ಒಬ್ಬ ಬಾಳ್ಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನ ಟ್ಯಾಲೆಂಟ್ ಇದ್ದರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು, ಬೆಳೆಸೋರು, ಡೈರೆಕ್ಟರ್ಗಳಾಗ್ಬೋದು, ಬೇರೆ ಇಂಜಿನಿಯರ್ಗಳಾಗ್ಬೋದು, ಎಲ್ಲ ಬೆಳೆಸೋರು. ಇವತ್ತು ತುಂಬ ಒಳ್ಳೆ ಬ್ಯೂಟಿಫುಲ್ ಪೀರಿಯಡು. ಯಾರಾದರೂ ಒಬ್ಬರು ಬೆಳೆದ್ರೆ ನಿದ್ದವ್ರನ್ನ ಹೆಂಗೆ ತುಳಿಬೇಕು ಅಂತ ಸಖತ್ತಾಗೋದು. ಅಂಥ ಒಂದು ಡೇಂಜರ್ ಪೀರಿಯಡಲ್ಲಿ ನಾವಿದ್ದೀವಿ. ಸದ್ಯ ನಾನು ಎಸ್ಕೇಪ್ ಅಪ್ಪ, ನಾವು ಇವತ್ತು ಯಾರಿಗೂ ಸಿಗಾಕೊಳ್ಳೋಂಗಿಲ್ಲ. ನನ್ನ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ. ಭವಸಾಗರ ಬಂದ ಆ ಕಡೆಯಿಂದ ಈ ಕಡೆ ದಾಟ ಆಗೋಯ್ತು. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾರಾದರೂ ಜಗ್ಗೇಶ್ ಅವರೇ ಬನ್ನಿಪ್ಪ, ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇದೆ ತೊಗೊಳ್ಳಿ, ಇವತ್ತು ಭಾಳ ಚೆನ್ನಾಗಿದೆ ಅಂತ ಏನಾರು ಯಾರು ಕರೀತಾರಲ್ಲ, ಹಂಗೆ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿ ಆದರೆ ಮಾಡ್ತೀನಿ, ಇದ್ರೆ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಮಾಡೋಕ್ಕಾಗ್ತಾ ಇದೆ. ಕಲಿಯುವಿಕೇನೂ ಇಲ್ಲ, ಆಮೇಲೆ ಸಹಕಾರವೂ ಇಲ್ಲ, ಭುಜ ತಟ್ಟುವಿಕೇನೂ ಇಲ್ಲ, ಅವನು ಉದ್ಧಾರ ಆದರೆ ಸಹಿಸುವಿಕೇನೂ ಇಲ್ಲ. ಎಂಥ ಒಂದು ಪೀರಿಯಡ್, ಏನು ಮಾಡೋಕ್ಕಾಗಲ್ಲ. ದೌರ್ಭಾಗ್ಯ ಯಾಂತ್ರಿಕ ಪೀರಿಯಡ್. ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದರು ಜಾಸ್ತಿ, ಗೊತ್ತಲ್ಲ ಇದು. ಹಾಯ್ ಫ್ರೆಂಡ್ಸ್, ಅವತ್ತೆಲ್ಲ ಫುಲ್ ರಾತ್ರಿ ಎಲ್ಲ ಖುಷಿ ಆಗ್ಬಿಡ್ತಾರೆ ಎಲ್ಲರೂ. ಏನು ಡೈಲಾಗ್ ಅಂತ ಸಖತ್ತಾಗಿದೆ, ಏನಾದ್ರು ಹೇಳ್ತಾರೆ ಬಲೇಶ. ನಾನು ನೋಡ್ತೀನಿ ಅದನ್ನು. ಏನು ಇಲ್ಲ, ಬರೀ ಡೋಲೋ 650 ಬೆಳಗ್ಗೆ ಫುಲ್ಲು ವೈರಲ್ ಅದು. ಆಮೇಲೆ ನಾಳದೆ ಯಾರು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಹಂಗೆ ಬೇಗ ಬಂದು ಬೇಗ ಹೋಗುವಂಥ ಕಾಲ ಇವತ್ತು. ಅಂಥ ಒಂದು ಇದರಲ್ಲಿ ಭಾಳ ಬ್ಯೂಟಿಫುಲ್. ನನಗೆ ಎಷ್ಟು ಜನ ಡೈರೆಕ್ಟರ್ಸು ಸಿಕ್ಕಿದ್ರು, ನಂಗೆ ಹೊಟ್ಟೆ ತುಂಬ ಊಟ ಆಗೋದು, ಒಳ್ಳೊಳ್ಳೆ ಪಾತ್ರ ಕೊಟ್ಟರು, ನನ್ನನ್ನು ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು. ಇವತ್ತು ಆ ಒಂದು ಕಲೆಯಿಂದಲೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನಾ ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂಪಿನೂ ಕೇಳ್ತಾರೆ, ಭಾಯ್ ಸಾಬ್ आपका ताकत बहुत है, कितनी अच्छी तरह से बात करता है आप, ಹೆಂಗೆ ಬರುತ್ತೆ ಮಾಡ್ಯುಲೇಷನು, ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ. ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ, ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ದರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಪ್ಸ್ ಹೊಡಿಬೇಕು ನೀವು, ಅವ್ರು ಕಲಿಸಿದ್ದು ನನಗೆ. ಹಾಗೆ ಇವು ಸಿನಿಮಾ ಅದ್ಭುತ. ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಕ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು 5-6 ದಿನ ಡಬ್ಬಿಂಗ್ ಮಾಡಿದ್ವಿ. ಸಚ್ ವಂಡರ್ಫುಲ್ಲು. ಶೀತಲ್ ಅವ್ರ ಸ್ಟುಡಿಯೋ ಚೆನ್ನಾಗಿತ್ತು, ಭಾಳ ಏಕಾಂತವಾಗಿತ್ತು. ಅವಾಗ ಏನು ಕಾಫಿ ಕುಡಿಯೋ ಚಟ ನನ್ನಂಗೆ ನಾನು ಒಳ್ಳೆ ಪಿಚ್ಚಲ್ಲಿ ಡಬ್ಬಿಂಗ್ ಮಾಡ್ತಾ ಇರ್ತೀನಿ. ಇವತ್ತು ಇನ್ನೊಂದು ಸೀನ್ ಹೊಡೆದ್ಬಿಡೋಣ ಅಂತ, ಗುರುಜಿ ಒಂದು ಅರ್ಧ ಕಾಫಿ ಹಾಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ. ಕಾಫಿ ಕೂತ್ರೆ 20 ನಿಮಿಷ ಅರ್ಧ ಗಂಟೆ ಲೋಕಾಭಿರಾಮವಾಗಿ ಮಾತುಗಳು ಚೆನ್ನಾಗಿತ್ತು ಅದು. ಹಾಗೆ ಗುರುಪ್ರಸಾದ್
ಈ ಚಿತ್ರನೂ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ. ಹೇಳ್ತೀನಿ ಲಾಸ್ಟ್ಗೆ ಒಂದು, ಈ ಪಿಕ್ಚರ್ನ ತಿರ್ಗಾ ಮ್ಯಾಜಿಕ್ ಮಾಡ್ತಾರೆ. ನನಗೆ ಆ ನಂಬಿಕೆ ಇದೆ. ಯಾಕೆ ಅಂದರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು, ನಾನು ಸಂತೋಷ ಪಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ. ಇವತ್ತು ಕಾಯ್ತಾರೆ, ಇನ್ನೂ 50 ವರ್ಷ ಆದರೂ ಕಾಯ್ತಾರೆ. ಸೊ ಆ ಥರ ನಾವು ಭಾಳ ಗ್ಯಾರಂಟಿಡ್ ಆಗಿ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ. ಕೆಲವು ಮಧ್ಯೆ ಚೇಷ್ಟೆಗಳು ಇದ್ದೇ ಇರುತ್ತಪ್ಪ, ಇರಬೇಕು. ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನಿಸ ಇರುತ್ತೆ ಗೊತ್ತಾ? ಸರಿಗಮ ಪದನಿಸ ಅಂದರೆ ಗೊತ್ತೇನ್ರಿ? ಹಾಂ, ಅದು ಅಲ್ಲಿ ಮಡಿವಂತಿಕೆ ಇರಬಾರ್ದು ಅಲ್ವೇ? ಹಾಗೆ ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು, ಪಂಚ್ ಡೈಲಾಗ್ಸು, ಅದು ಇದು ಎಲ್ಲ ಬರ್ತಾ ಇರುತ್ತೆ. ಬಿ ಗೋಯಿಂಗ್, ಬಟ್ ಒಂದು ಮೆಸೇಜ್ಗೋಸ್ಕರ ಒಂದು ಸಿನಿಮಾ ಮಾಡ್ತೀವಿ. ಹಾಗೆ ಇದು ನಿಮ್ಮ ಅಪ್ಪನ ಆದ್ಮೇಲೆ ಮಾತಾಡು ಆಯ್ತಾ? ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಗುರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರು. ನೀವು ನನಗೆ ಕೊಟ್ಟಂಥ ಎಲ್ಲ ಚಿತ್ರವೂ ಜನ ಇವತ್ತು ಹೆಸರು ಹೇಳ್ತಾರೆ. ನಾ ಎಲ್ಲೇ ಹೋದರೂ ಕೂಡ ಪಟ್ಟಂತ ಮಠ ಮಂಜುನಾಥ ಅಂತಾರೆ. ಅದು ಇನ್ನೊಂದು 30 ವರ್ಷದವರೆಗೂ ಕೂಡ ಸರ್ ರಂಗನಾಯಕ ಅಂತ ಹೇಳುವಂಥದ್ದು ಸೃಷ್ಟಿ ಆಗುತ್ತೆ. ಆಗಲಿ, ಇದು ನನ್ನ ಸುಧಾರಣೆ. ನಾನಂತೂ ಐ ಆಮ್ ವೆರಿ ಹ್ಯಾಪಿ. ಅವರು ಇಬ್ಬರು ಮಾತಾಡೋದು, ಈಕೆನ್ನು ಮಾತಾಡೋದು. ಬಾಯ್ ಎಮೋಷನ್ ಆಗ್ಬಿಟ್ಟಲ್ಲ ಪಾಪ. ಏನು ಮಾಡೋಕ್ಕಾಗಲ್ಲ. ಬದುಕು ಒಂದೇ ಥರ ಇರೋದಿಲ್ಲ, ನವರಸಭರಿತವಾಗಿರುತ್ತೆ. ಅದರಲ್ಲಿ ಶೋಕರಸವೂ ಇರಬೇಕು. ಇದ್ದರೇನೆ ಪರಿಪೂರ್ಣತೆ ಬರೋದು ಮನುಷ್ಯರಿಗೆ. ಬರೀ ನಗ್ತಾ ಇದ್ರೆ ಜೀವನ ಅಲ್ಲ, ದುಡ್ಡು ಬಂದ್ಬಿಟ್ರೆ ಜೀವನ ಅಲ್ಲ, ಬರೀ ಕಷ್ಟದಲ್ಲೇ ಇದ್ರೆ ಜೀವನ. ಎಲ್ಲವೂ ಮಿಶ್ರಿತ ಆದಾಗ ಇಟ್ ವಿಲ್ ಬಿಕಮ್ ಎ ಬ್ಯೂಟಿಫುಲ್ ಲೈಫ್. ಹಾಗೆ ಏನು ವರಿ ಮಾಡಬೇಡಿ. ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ತುಂಬ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇರ್ತವೆ. ಇವತ್ತು ಪೈಲಟ್ಗಳಾಗಿದ್ದಾರೆ, ಆರ್ಮಿಗಳಲ್ಲಿರ್ತಾರೆ, ಯಾವ ಕ್ಷೇತ್ರ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಕಲಾವಿದರಿದ್ದಾರೆ. ಏನಂದರೆ ಧೈರ್ಯ ಹೊಂದಬೇಕು, ಮತ್ತು ಸ್ಥಿರತೆ ಹೊಂದಬೇಕು, ಮತ್ತು ಮುಂದೆ ನುಗ್ಗುವಂಥ ತಾಕತ್ತಿರಬೇಕು. ಆಮೇಲೆ ದೇವರು 2 ಕಿವಿ ಕೊಟ್ಟಿದ್ದಾರೆ ನಮಗೆ. ಆ ಕಿವಿ ಯಾಕೆ ಅಂದರೆ ಕೇಳಿಸ್ಕೋಬೇಕು, ಕಿವಿಡೋ ಥರ ಬದುಕಬೇಕು. ದಟ್ ಈಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ. ಆವತ್ತು ನೀವು ಚೆನ್ನಾಗಿ ತಿಳ್ಕೊಂಡು ಕೇಳಿಸ್ಕೋಬೇಕು, ಕಿವಿಡೋ ಥರ ಬದುಕಬೇಕು. 2 ಕಣ್ಣುಗಳಿಂದ ನೋಡಬೇಕು, ನೋಡದೇ ಇರೋ ಕುರುಡನ ಥರ ಮುಂದೆ ಹೋಗ್ತಾರೆ. 2 ಕಾಲುಗಳು ಕೊಟ್ಟಿದ್ದಾನೆ. ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ತಾಕತ್ತಿರುತ್ತೆ ಕಾಲಲ್ಲಿ, ಅಲ್ಲಿವರೆಗೂ ನಡೆಯೋಕ್ಕಿಂತ ದೇವ್ರ ಕಾಲು. ನಿಂತ್ಕೋಬಾರ್ದು ಎಲ್ಲೂ. ನನ್ನ ಕಾಲು ನೋವು, ಕೈ ನೋವು ಅಂತ ನಿಂತ್ಕೊಳಕ್ಕೆ ಹೋಗ್ಬಾರ್ದು. ಜಸ್ಟ್ ಕೀಪ್ ಆನ್ ಮೂವಿಂಗ್. ಆಮೇಲೆ ಹೊಗಳಿಕೆ, ತಿಳುವಳಿಕೆ 2 ಇರುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳುತ್ತಾರೆ ಮತ್ತು ತಿಳುವಳಿಕೆ. 2 ನಾವು ಅಪಾರ್ಥ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಳಂಗಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು. ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಮನೇಲಿ ಬಿಡಬೇಕು, ಯಾರಿಗೂ ಗೊತ್ತಾಗಲ್ಲ. ನನಗೆ ಕಮ್ಮಿ ಟೇಕ್ ಇಟ್ ಅಸ್ ಚಾಲೆಂಜ್. ಬೇಜಾರು ಮಾಡ್ಕೋಬೇಕು. ಒಳ್ಳೆ 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 ಯಶಸ್ಸು ಆಗುತ್ತೆ. ನಾನು ಹೇಳಬೇಕು, ಈಕೆ ವಯಸ್ಸು ಏನು ನನ್ನ 2ನೇ ಮಗನ ವಯಸ್ಸು. ಇವಳು ನಮ್ಮ ಅಮ್ಮನ ರೋಲ್ ಮಾಡೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾಳೆ. ಅದರಲ್ಲಿ ನಾನು ಹೇಳೋಕೆ ಹೋಗಲ್ಲ. ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಒಂದಿದೆ, ತುಂಬ ಹಾಸ್ಯವಾಗಿ, ಭಾಳ ಬ್ಯೂಟಿಫುಲ್ಲಾಗಿ, ಒಂಥರ ಎಕ್ಸ್ಟ್ರಾರ್ಡನರಿ ಆಗಿದೆ. ಆ ಒಂದು ಸೀನ್ ಸಾಕು ನನಗೆ. ಆಮೇಲೆ ಆಕೆ ಮ್ಯಾನರಿಸಮ್ ಸಾಕು. ಇವಳು ಹಿಂಗನ್ನಕ್ಕೆ, ಅವ್ರ ಗಂಡನ ತಲೆ ಹಿಂಗನ್ನಕ್ಕೆ, ಅದೊಂದೇ ಕಾಂಪಿಟೇಷನ್. ಒಳ್ಳೆ ವಂಡರ್ಫುಲ್ ಜಾಬ್. ಒಳ್ಳೆ ಭವಿಷ್ಯಗಳಿವೆ, ಎಲ್ಲ ಇದ್ದಾವೆ. ನೆನ್ನೆಗಳನ್ನು ಮರಿತಾ ಇರಬೇಕು, ನಾಳೆಗಳನ್ನು ಸೃಷ್ಟಿ ಮಾಡ್ಕೋತಾ ಇರಬೇಕು. ದಟ್ ಈಸ್ ದಿ ಬ್ಯೂಟಿ ಆಫ್ ಲೈಫ್. ಒಳ್ಳೆಯದಾಗ. ಹಾಗೆ ಇನ್ನು ಹೀರೋಯಿನ್ ಬಗ್ಗೆ ಏನು ಹೇಳೋದು? ಬಾಮ್ಮ ನಿನ್ನ ಬಗ್ಗೆ 2 ಮಾತು ಹೇಳ್ಕೊಡ್ತೀನಿ. ಹುಟ್ಟಿದ್ದು ಸಕಲೇಶ್ಪುರದಲ್ಲಿ, ಚಾನ್ಸ್ಗೋಸ್ಕರ ಅಲ್ದಿದ್ದು ಗಾಂಧಿನಗರದಲ್ಲಿ, ಸಕ್ಸಸ್ ಆಗಿದ್ದು ತಮಿಳ್ನಾಡು. ಭಾಷೆ ಬರೋಲ್ಲ, ಭಾಷೆನ ಕಲಿತು ಭಾಳ ಸ್ಪಷ್ಟವಾಗಿ ಮಾತಾಡಿ, ಮನೆ ಮಾತು. ನಮ್ಮ ಅತ್ತೆಯವ್ರಿಗೆ ಹೇಳಿದೆ ನಾನು, ಈ ಥರ ಇಂಥವ್ರು ಆ್ಯಕ್ಟ್ ಮಾಡ್ತಿದ್ದಾರಂತೆ. ಅಯ್ಯೋ, ಅವರು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ, ಅವ್ರು ಏನು ಫೇಮಸ್ ಗೊತ್ತೇನ್ರಿ ತಮಿಳ್ನಾಡಲ್ಲಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು.
ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂದರೆ ಐ ಥಿಂಕ್ ಇಂಥ ಕಲಾವಿದರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಅವ್ರೇನು ಕೇಳೋದೇ ಬೇಕಾಗಿಲ್ಲ. ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ, ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅವರಿಗೆ ನಾನು ಶುಭ ಹಾರೈಸ್ತೀನಿ. ಇನ್ನು ಪಾಪ ನಮ್ಮ ಜೊತೆ ಎಲ್ಲ ಬರುತ್ತೆ ರೀ, ಡೆಫಿನೆಟಾಗಿ ಬರಲೇಬೇಕು. ಏನು ನೀನು ಭಾಳ ಕೆಟ್ಟವಳು ಕಣೆ, ನೋಡಿ ಸರ್ ಹೆಂಗ್ ನಗ್ತಿದ್ದಾಳೆ TV 9. ಹಾಗೆ ಅದ್ಭುತ. ನಮ್ಮ ಜೊತೆ ತುಂಬ ಜನ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಹೊಸದಾಗಿರೋರು ನನ್ನ ಸ್ನೇಹಿತರು ಪಾತ್ರಗಳು ಮಾಡಿದ್ದಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಒಳ್ಳೊಳ್ಳೆ ಅವ್ರಿಗೇನು ಒಂದು ಕಲೆ ಅಂದರೆ ತುಂಬ ಇಂಟ್ರೆಸ್ಟು. ಬರಲೇ ಇನ್ನೊಬ್ಬ ಇದ್ದಾನೆ ನೋಡಬೇಕು, ಆ ಕಲಾ ಮಾಧ್ಯಮದವ್ರಿಗೆ ಜೀವ ಇಡ್ತಾನೆ. ನಂಗೆ ನಿಮ್ಗೆ ಗೊತ್ತಿಲ್ಲದೆ ಇರೋದಿಲ್ಲ, ನಂಗೆ ಗೊತ್ತಿದೆ ಬನ್ನಿ ಅಂತ ಹೇಳಿ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾನೆ. ಆ ಮಂಜುಳೊಂದು ಸಮಾಧಿ ತೋರಿಸ್ತಾನೆ. ಇವನು ಭಾಳ ಜಗಮಳ್ಳ ಸಾರಿ, ಅವನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಇದರಲ್ಲಿ ಇವನು ನೆನಪು ಮಾಡಿಕೊಡ್ರಿ, ಇವನು ಇದರಲ್ಲಿ ಎದ್ದೇಳು ಮಂಜುನಾಥನಲ್ಲಿ ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮ್ ಕರ್ಕೊಂಡ್ಬೇಕು ನಾಮ ಹಾಕ್ತೀನಿ ನಾನು ಒಬ್ಬನಿಗೆ. ಇವನೇ ಅದು, ಇವನೇ ಆ ಪಾರ್ಟಿ. ಒಳ್ಳೆ ಕಲಾವಿದ. ಇವರೆಲ್ಲ ಪಾಪ ಎಲ್ಲ ವಿದ್ಯಾವಂತರು, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಅವರೆಲ್ಲರೂ ನನ್ನ ಜೊತೆ ಒಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ. ಇನ್ನೊಬ್ಬ ಅವನೊಬ್ಬ, ಹೌದು, ಅವನು ಒಳ್ಳೆ ಎಲ್ಲದರಲ್ಲಿ ಒಳ್ಳೆ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹುಡುಗರು. ಹಾಂ ಹೌದು, ನೈಟ್ ಟೈಮ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇದು ಆಲ್ಸೋ ವಂಡರ್ಫುಲ್ಲು. ಇದರೊಳಗಡೆ ನಾನು ನಮ್ಮ ಕ್ಯಾಮ್ರಾಮನ್ನ ಬಿಡೋದಿಲ್ಲ, ಲವ್ಲಿ ಫೋನ್ ಕರಿಬೋದ ಎಲ್ಲಿದ್ದಾರೆ ಬಾಯ್. ಭಾಳ ಅದ್ಭುತವಾದ ಕ್ಯಾಮ್ರಾಮನ್ ಈತ. ಅವನ ಕೈ ಚಳಕ ಹೆಂಗಿದೆ ಅಂತ ಅಂದರೆ, ಒಬ್ಬ ಕಲಾವಿದರಿಗೆ ಗುರು ಮತ್ತು ಅವರಿಬ್ಬರು ಸೇರಿಕೊಂಡಿರೋದೆ ನೋ ರಿಸ್ಕ್. ಎಲ್ಲೂ ಕೂಡ ಕ್ಯಾಮ್ರಾ ಓಡಾಟ ಇಲ್ಲ, ಅದೆಲ್ಲಿರುತ್ತೋ ಅಲ್ಲಿರುತ್ತೆ. ಮುಂದಿನ ಕೆಲಸ ಅದು ಆಟ ಆಡುತ್ತೆ. ಅದನ್ನು ನಾನು ಏನು ಮಾಡ್ತಾ ಇದ್ದಾರೆ ಇವರು, ಯಾಕಂದರೆ ನಮಗೆ ಗೊತ್ತಲ್ಲ, ಟ್ರಾಲಿ ಹಾಕು, ಕ್ರೈನ್ ಹಾಕು, ಆಮೇಲೆ ಇವಾಗ ಹೆಲಿಕಾಪ್ಟರ್ ಬೇರೆ ಕೊಡ್ತಾರೆ ಮೇಲಿಂದ ಕೆಳಗೆ, ಕೆಳಗಿನ ಮೇಲೆ. ಇದೆಲ್ಲ ಏನು ಇಲ್ವಲ್ಲ ಏನು ಅಂತ. ಬಟ್ ನನಗೆ ಔಟ್ಪುಟ್ ನಾನು ನೋಡಿದಾಗ ನಾನು ನಿಮ್ಮಿಬ್ಬರನ್ನ ಭಾಳ ಅಪ್ರಿಷಿಯೇಟ್ ಮಾಡಿಕೊಂಡೆ. ಎಂಥ ಬುದ್ಧಿವಂತ, ಒಂದು ಹೊಸ ಟೈಪ್ ಇದು. ಅಂದರೆ ಸಿನಿಮಾಗೆ ಒಂದು ರೂಲ್ ಇದೆ, ಮಿಡ್ಡು, ಕ್ಲೋಸು, ಲಾಂಗು, ಆಮೇಲೆ ಸಜೆಷನ್ಸ್ಗಳು ಏನ್ರಿ, ಇದೆಲ್ಲವೂ ಬ್ರೇಕ್ ಮಾಡೋದು. ಅದು ಯಾವುದೂ ಇಲ್ಲ, ತುಂಬ ಚಾಲೆಂಜಿಂಗ್ ಅದು. ಇವಾಗ ಎಲ್ಲರಿಗೂ ಒಂದಿರುತ್ತೆ, ಆರ್ಟಿಸ್ಟ್ ಅಂದರೆ ಹಿಂಗೆ ಫ್ರಂಟಲ್ಲೇ ಕಾಣಬೇಕು ಅಂತ, ಸೈಡಲ್ಲೂ ಕೂಡ ಅವು ಆರ್ಟಿಸ್ಟ್ನ ತೋರಿಸ್ಬೋದು ಅನ್ನೋದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡೋದು. ಇದು ಫ್ಯಾಂಟಾಸ್ಟಿಕ್. ಇವನು ಕೂಡ ಮುಂದೆ ಭಾಳ ದೊಡ್ಡ ಕೊಡುಗೆ ಆಗ್ತಾನೆ ಕನ್ನಡ ಚಿತ್ರಗಳಿಗೆ. ಹಾಗೆ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನೇನು ಹೇಳೋದು, ನಿಮ್ಮಿಬ್ಬರು ಕಾಂಬಿನೇಷನ್ನು, ಅನುಕೂಲದು ನಿಮ್ಮದು ಕಾಂಬಿನೇಷನ್ನು ನನ್ನನ್ನು ಫೇಮಸ್ ಮಾಡಿದ್ರಿ ನೀವು. ನಿಮ್ಮ ಎರಡು, ಹೌದಪ್ಪ, ಅದೇ ಎರಡನ್ನೂ ಕೂಡ ಅವನು ನಮ್ಮ ಜೊತೆ ಅವನು ಆರಂಭ ಮಾಡಿ, ಆತ ಒಳ್ಳೆಯ ಹಾಡುಗಾರ. ಅದೇನು ಗಂಟ್ಲು ಯಾವ ಅರ್ಥವೇ ಆಗೋದಿಲ್ಲ, ಅಲ್ಲಿವರೆಗೂ ಆಡ್ತಾನೆ, ಆಗೋದಿಲ್ಲ ಆಡೋಕ್ಕೆ, ದೇವರಣೆಗಾಗಲ್ಲ. ಅದಕ್ಕೊಂದು ರೇಂಜ್ ಇರುತ್ತೆ. ಸೊ ಅದು ಅವರೋಣ ಎಲ್ಲ ಭಾಳ ಈಸಿ, ನೀರು ಕುಡ್ದಂಗೆ. ಆ್ಯಂಡ್ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ. ಆ್ಯಂಡ್ ಸೆಂಟಿಮೆಂಟ್, ಯಾವ್ಯಾವ ಪಿಕ್ಚರ್ ಆತ ಮಾಡಿದರೆ ಎಲ್ಲೋ ಸಕ್ಸಸ್ಸು, ಹಾರ್ಡ್ ಸಕ್ಸಸ್ಸು ಅಂತ. ದಿಸ್ ಇಸ್ ಮೈ ಕಾಂಬಿನೇಷನ್. ಈಗ ಪ್ರೊಡ್ಯೂಸರ್ ಬಗ್ಗೆ ಹೇಳೋಣ, ಯಾಕೆ ಹಿಂದ್ಗಡೆ ಹೋಗಿದೆ. ನಾನು ಯಾವಾಗೂ ಕೋಮಲ್ ಮನೆಯಲ್ಲಿತ್ತು, ನಾನು ನೋಡ್ತಾ ಇದ್ದೆ. ಕೋಮಲನ ಜೊತೆ ಭಾಳ ಆತ್ಮೀಯವಾಗಿ ಅವ್ರ ಸಿನಿಮಾಗಳೆಲ್ಲ ಮಾಡೋರು. ಆದರೆ ನನ್ನ ಮಾತ್ರ ಕಳ್ಳ ನೋಡ್ದಂಗೆ ಅವರು. ನಾನೇನು ಅಕಸ್ಮಾತ್ ಮನೆಗೆ ಹೋದರೆ ನಾನು ಹಿಂಗೆ ನೋಡ್ತಾ ಇದ್ದ, ಯಾಕೆ ಈ ಥರ ನೋಡ್ತಾರಲ್ಲ, ನನಗೆ ಏನಾದ್ರು ಸಿಟ್ಟಿದೆಯಾ ಅವನಿಗೆ ನನ್ನ ಮೇಲೆ ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು, ಅವ್ನು ಜೀವನದಲ್ಲಿ ಅವನು ಹುಡುಗಿ ನೋಡೋದು ಹಂಗೆ ಅಂತ, ಆ ಥರ ಕ್ಯಾರೆಕ್ಟರ್ ನೋಡಿ. ಅವನು ಎಷ್ಟು ಚಾಲೆಂಜಿಂಗ್ ಹುಡುಗ ಅಂದರೆ, ಇಟ್ಸ್ ನಾಟ್ ಎ ಜೋಕ್. ಒಂದು ಸಿನಿಮಾ ಮಾಡೋದು ಜೋಕಲ್ಲ. ಎಂತೆಂಥ ಪ್ರಯೋಗಾತ್ಮಕ ಚಿತ್ರಗಳು. ರಮೇಶ್ ಅರವಿಂದ್ ಅವ್ರಿಗೆ ಎಂಥ ಬ್ಯೂಟಿಫುಲ್ ಪಿಕ್ಚರ್ ಮಾಡ್ದ. ಆಮೇಲೆ ದರ್ಶನ್ ಅವ್ರ ಕಾಂಬಿನೇಷನಲ್ಲಿ ದೇವರಾಜ್ ಅವ್ರ ಮಗ ಆತನ ಜೊತೆ ಪಿಕ್ಚರ್ ಮಾಡ್ದ. ಮಾನ್ಸೂನ್ ರಾಗ ಭಾಳ ಫಂಟಾಸ್ಟಿಕ್ ಪಿಕ್ಚರ್ ಮಾಡ್ದ. ಇದನ್ನು ಮಾಡ್ತಿದ್ದೆ. ನಾನು ಫಸ್ಟು ಅವ್ನು ಬಂದಾಗ ನಂಗೆ ಡೌಟ್ ಹೊಡಿತು. ಏನಕ್ಕೆ ಅಂದರೆ, ನಾನು ಸ್ವಲ್ಪ ಅಪಾರ್ಥ ಮಾಡ್ಕೋಬೇಡಿ, ಪ್ರೊಡ್ಯೂಸರ್ ಬಿಗಿ ಆಗಿದ್ದಾನ ಅಂತ ನೋಡ್ತೀನಿ.
ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ಬಿಟ್ಟು 3-5 ದಿನಕ್ಕೆ ಎಲ್ಲೋದ್ರು ಅಂತಂದರೆ ಸರ್ ಫೈನಾನ್ಸ್ ಇಲ್ಲ ಸರ್ ನಿಂತೋಯ್ತು ಪಿಕ್ಚರು ತುಂಬ ದೊಡ್ಡ ಇನ್ಸಲ್ಟು ನನಗೆ ಅದಂತೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಕನ್ನಡ ಇಂಡಸ್ಟ್ರಿ. ನನ್ನ ಕೆರಿಯರಲ್ಲಿ ಒಂದು ಸಿನಿಮಾ ಇದುವರೆಗೂ ನಿಂತಿಲ್ಲ, ಆಮೇಲೆ ರಿಲೀಸ್ ಆದರೆ ಡಬ್ದಲ್ಲಿಲ್ಲ. ಇಟ್ ಇಸ್ ಅ ಬ್ಯೂಟಿ. ಆಮೇಲೆ ಅಪ್ ಟು ಡೇಟ್ ಎಲ್ಲವೂ ಟಿ ವಿಗೆ ಮಾರಾಟವೂ ಆಗಿದ್ದಾವೆ. ಇದು ಒಂದು ದೇವರ ಆಶೀರ್ವಾದ, ಅದೊಂದು ನಡ್ಕೊಂಬಂದಿದೆ. ಈತ ನಾನಂತೂ ನಂಬಿರಲಿಲ್ಲ. ಗುರುಪ್ರಸಾದ್ ನನಗೆ ಹೇಳೋರು ಭಾಳ ದೊಡ್ಡ ಅರಮನೆ ಸೆಟ್ಟು ಸಾರ್, ಹೆಂಗಿರುತ್ತೆ ಅಂದರೆ ಏನಾದ್ರು ಪುಂಗ್ಬಿಟ್ಟು ಬ್ಯಾನರಲ್ಲಿ ಹಾಕ್ಬಿಡ್ತಾರ, ಆಮೇಲೆ ಬ್ಯಾನರಲ್ಲಿ ಅರಮನೆ ಮಾಡ್ಬೋದು, ಪೋಸ್ಟರ್ಗಳನ್ನ ತೆಗೆದ್ಬಿಟ್ಟು ಹಿಂಗೆ ಜೋಡಿಸ್ಬಿಟ್ಟು ಅರಮನೆ ಥರ ಈ ಥರ ಮಾಡ್ಬಿಡ್ತಾರ, ಹಿಂಗೆ ಮಾಡ್ಬಿಡ್ತಾರ, ಹಂಗೆ ಮಾಡ್ಬಿಡ್ತಾರ ಅಂತ. ಬಟ್ ನಾನು ಸೆಟ್ಗೆ ಹೋಗಿ ನೋಡಿದಾಗ ತುಂಬ ದಿಗ್ಭ್ರಾಂತನಾದೆ. ನಂಗೆ ತುಂಬ ಹೆಮ್ಮೆ ಅನ್ನಿಸ್ತು. ಎಂಥ ಒಂದು ಅದ್ಭುತವಾದ ಸೆಟ್ಟಲ್ಲಿ ನಾವು ಆ್ಯಕ್ಟ್ ಮಾಡೋವಂಥ ಒಂದು ಯೋಗ ನಮಗೆ ಸಿಕ್ತು. ಯಾಕಂದರೆ ಪೌರಾಣಿಕ ಚಿತ್ರಗಳೆಲ್ಲ ನಮಗೆ ಮಾಡೋವಂಥ ಅದೃಷ್ಟ ನಮಗೆ ಸಿಕ್ಕಿರಲಿಲ್ಲ. ಆದರೂ ಇವತ್ತು ಗುರು ಆ ಒಂದು ಆಸೆ ನನ್ನ ಮನಸ್ಸಲ್ಲಿದೆ ನೆರವೇರಿಸ್ಬಿಟ್ಟು ತುಂಬ ದಿನ ಕೊರಗಿತ್ತು ನನಗೆ. ಇಂಥದ್ದೊಂದು ಸಿನಿಮಾ ಮಾಡಬೇಕು ಯಾವತ್ತಾದರೂ ಅಂತ. ಅದರಲ್ಲೂ ಕೂಡ ನಾವೆಲ್ಲ 70 ಪೈಸಾ ಕೊಟ್ಟು ಗಾಂಧಿ ಕ್ಲಾಸಲ್ಲಿ ರಾಜ್ಕುಮಾರ್ ಅವ್ರ ಪಿಕ್ಚರ್ನ ಗೀತಾಂಜಲಿ ಥಿಯೇಟ್ರಲ್ಲಿ ನೋಡ್ತಾ ಇದ್ವಿ. ನಂಗೆ 12 ಗಂಟೆಗೆ ಸ್ಕೂಲು, ಬಿಪ್ ಇಂಡಿಯನ್ ಹೈಸ್ಕೂಲು, 10 ಗಂಟೆಗೆ ಪಿಕ್ಚರ್ ಸ್ಟಾರ್ಟ್ ಆಗಿದೆ. ಕರೆಕ್ಟಾಗಿ 10 ನಿಮಿಷ 15 ನಿಮಿಷ ಬೇಕು ತೋಟಕ್ಕೆ ಹುಡುಗೆ ಸುಮಾರು ಪಿಕ್ಚರ್ ಅಲ್ಲೇ ನೋಡಿದ್ದು. ಅಲ್ಲೆಲ್ಲ ನಾವು ನೋಡಿದ್ದು ಇವಾಗ ಏನು ನೀವು ನೋಡ್ತೀರಿ ಅದೇ ಥರ ಹಾಡು. ಅದು ನಾನು ಭಾಳ ಚಿಕ್ಕ ಹುಡುಗನಿಂದ ನನಗೊಂದು ಕನಸು, ನಿಧಾನಕ್ಕೆ ನಡ್ಕೊಂಬರೋದು, ನಿಧಾನಕ್ಕೆ ಕೈ ಎತ್ತೋದು, ಈ ಥರ ಎಲ್ಲ ಒಂದು ಹಾಡು ಆಡಬೇಕು, ಭಾಳ ಚೆನ್ನಾಗಿರುತ್ತೆ. ಇವಾಗಿನ ಹಾಡೆಲ್ಲ ಗೊತ್ತಲ್ಲ ನಿಮಗೆ, ಫುಲ್ ಎಲ್ಲ ಫಾಸ್ಟು, ಮೇಲ್ಗಡೆ ಇಲ್ಲ, ಎಲ್ಲ ಕೆಳಗಡೆನೇ ಶೇಕು, ಈ ಥರ ಇರುತ್ತೆ ಹಾಡು. ನನಗೆ ಅದಂಗಲ್ಲ, ನಾನು ನಿಧಾನಕ್ಕೆ ಹಿಂಗೆ ನಡ್ಕೊಂಬಂದು ಹಿಂಗೆಲ್ಲ ಆಡಬೇಕು ತುಂಬ ಆಸೆ. ಥ್ಯಾಂಕ್ ಯು ಗುರು, ಈ ಪಿಕ್ಚರ್ ನನ್ನ ಆಸೆ ನೆರವೇರಿಸ್ಬಿಟ್ರೆ. ಆಮೇಲೆ ಯಾವ ಹುಡುಗನ ಬಗ್ಗೆ ನನಗೆ ಅನುಮಾನ ಆಯಿತು, ಅವನು ಪಾಪ ನನಗೆ ಕೈ ತುಂಬ ಸಂಬಳ ಕೊಟ್ಟ. ನನಗದೊಂದು ಭಾಳ ಅನುಮಾನ ಆಯಿತು, ಏನಾದ್ರು ಇವನು ಸ್ವಲ್ಪ ಅಂದ್ಬಿಟ್ರೆ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಕಣೋ, 7 ಟೈಮಿಗೆ ಭಾಳ ಅದ್ಭುತವಾಗಿ ನನ್ನ ಪೇಮೆಂಟ್ ಕೊಟ್ಟು ಖುಷಿ ಕೊಟ್ಟ. ನಿನ್ನ ಪೇಮೆಂಟೇ ನಾನು ಸ್ಟುಡಿಯೋಗೆ ಆಗ್ತಾ ಇರೋದು. ಹೇಳ್ಬೇಕು ನಡೆದಿರೋದು ಹಾಗೆ. ಅವನು ಭಾಳ ದೊಡ್ಡ ಸಾಧಕ. ಇದು ಇಷ್ಟೇ ಅಲ್ಲ, ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚು ಚಿತ್ರ ಮಾಡಿ ಯಶಸ್ವಿ ನಿರ್ಮಾಪಕ ನೀನು ಹಾಗೇ ಆಗ್ತೀಯ. ನಿನ್ನ ಜಾತಕ ನೋಡಿದ್ದೀನಿ ನಾನು, ನಿಂಗೆ ಸ್ಟಾಪೇಜ್ ಇರಲ್ಲ, ಅಷ್ಟು ಅದ್ಭುತವಾಗಿ ನೀವು ಮಾಡ್ತೀವಿ. ಒಳ್ಳೇದಾಗಿದೆ. ಯಾಕೆಂದರೆ ಒಬ್ಬ ನಿರ್ಮಾಪಕ ನಿಂತ ಅಂದರೆ ಸರ್ ಎಷ್ಟು ಜನಕ್ಕೆ ಊಟ ಕೊಡ್ತಾನೆ ಸರ್. ನಾಳೆ ಜೋಕು ಮಧ್ಯಾಹ್ನದ ಹೊತ್ತಲ್ಲಿ ಸ್ನೇಹಿತರು ಎಲ್ಲ ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ಆ ಊಟ ಕೂತ್ಕೋತಾರೆ ನೋಡಬೇಕು. ಎಲ್ಲ ಮರದಡಿ ಅಲ್ಲಿ ಇಲ್ಲಿ ಸಂದಿಲಿ ಗೊಂದಿಲಿ ಎಲ್ಲ ಊಟ ಮಾಡ್ತಿರ್ತಾರೆ. ನನ್ನ ಕಣ್ಣಲ್ಲಿ ನೀರು ಬರ್ತಾರೆ. ಯಾಕಂದರೆ ಮನುಷ್ಯ ಎಂಬತಕ್ಕವನು ಬದುಕಿರೋದೇ ಈ ಹಾಳು ಊಟಕ್ಕೋಸ್ಕರ. ಎಂತೆಂಥ ಕೆಲಸ ಮಾಡಿಬಿಡ್ತಾನೆ ಅಂದರೆ, ಎಷ್ಟೋ ಮನೆಗಳನ್ನ ಹಾಳು ಮಾಡಿಬಿಡ್ತಾನೆ, ಎಷ್ಟೋ ಜನಕ್ಕೆ ಮೋಸ ಮಾಡಿಬಿಡ್ತಾನೆ, ಎಷ್ಟೋ ಪಾಪ ಊಟ ಇಲ್ಲದೆ ಮಠದಲ್ಲಿ ಊಟ ಮಾಡ್ತಾನೆ, ಎಷ್ಟೋ ಊಟ ಇಲ್ಲದೆ ಭಿಕ್ಷೆನ ತೆಗಿತಾನೆ ಊಟ ಮಾಡೋದಕ್ಕೆ. ಸೊ ಊಟಕ್ಕೆ ಅಷ್ಟು ದೊಡ್ಡ ಮಹತ್ವ ಇದೆ. ಅಂಥ ಊಟವನ್ನು ಇವತ್ತು ಒಬ್ಬ ನಿರ್ಮಾಪಕ ಮಾತ್ರ ಹಾಕೋಕ್ಕೆ ಸಾಧ್ಯ, ಬೇರೆ ಯಾರು ಹಾಕೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಊಟ ಮಾಡ್ತಿರ್ತಾರೆ, ನೋಡೋಕ್ಕೆ ಒಂದು ಆನಂದ. ಇವನ್ ಚಿತ್ರದಲ್ಲಂತೂ ನನ್ನ ಪ್ರಕಾರ ಕಲಾವಿದರು 10 ಜನ ಇದ್ದರೆ, ಟೆಕ್ನಿಷಿಯನ್ಸ್ 100 ಜನ ಇದ್ದರು. ಅಷ್ಟು ಜನ ಊಟ ಮಾಡೋದು ಪಾಪ. ಆ ಒಂದು ಪುಣ್ಯ ನನ್ನೆಲ್ಲ ಕಾಪಾಡತ್ತೆ. ನಾನು ಹೆಚ್ಚಿಗೆ ಮಾತಾಡಿ ಇಲ್ಲ ಇಲ್ಲ, ಒಂದು ಸಣ್ಣ ಕಮಿಟ್ಮೆಂಟ್ ಅಣ್ಣ, ಎಲ್ರಿಗೂ ಅಧಿಕ. ಈಗ ಈ ಚಿತ್ರ ಖಂಡಿತ ಹಿಟ್ ಆಗುತ್ತೆ, ನಂಗೆ ಗೊತ್ತಿದೆ. ನಾನು ಹೇಳ್ತೀನಿ, ಸುಮ್ಮನೆ ಹೇಳಲ್ಲ. ನಾನು ಮಠಕ್ಕೆ ಮುಂಚೆನೂ ಹೇಳಿದ್ದೆ, ನಂಬಿರಲಿಲ್ಲ, ನಂಬೋದ್ರು, ಜಗತ್ತು ನಂಬಿತು. ಒಳ್ಳೆ ಚಿತ್ರವಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಓವರ್ ಕಾನ್ಫಿಡೆನ್ಸ್ ಅನ್ನ ಅಚ್ಚುಕಟ್ಟಾದ. ಈ ಸಿನಿಮಾ ಬಂದಮೇಲೆ, ಈ ಸಿನಿಮಾ ಹಿಟ್ಟಾಗಿ ಕೈ ತುಂಬ ದುಡ್ಡಾದ ಮೇಲೆ, ವಿಖ್ಯಾತ ಮೇಲೆ, ಆಮೇಲೆ ಬೇರೆ ಹೀರೋಗಳು ಹುಡ್ಕೊಂಡು ಹೋಗುವಂಥ, ಬೇರೆ ಡೈರೆಕ್ಟರ್ ಹುಡ್ಕೊಂಡು ಹೋಗುವಂತಹ ಚಾಳಿಯನ್ನು ಮುಂದುವರ್ಸ್ಕೂಡ್ದು ನನ್ನ ಜಗ್ಗೇಶ್ವರ್ ಸೇಮ್ ಅನೂಪ ಅಶೋಕ್ ಯಾರ್ಯಾರು ಇಲ್ಲಿ ಕಲಿಯೋತಿದೀವಿ ಅವ್ರನ್ನ ಇಟ್ಕೊಂಡೆ ಮಾಡುವಂತ ಕಮಿಟ್ ಮಾಡಿಸ್ತಾ ಇದ್ದೀನಿ. ಕ್ಯಾಮ್ರಾ ಮುಂದೆ ಮಾಡ್ತೀರಾ? ಖಂಡಿತ ಸರ್, ಖಂಡಿತ ಮಾಡ್ತೀನಿ. ಖಂಡಿತ ಮಾಡಲಿಲ್ಲ ಅಂದ್ರೆ ಏನು? 100%. ನಾನು 1 ನಿಮಿಷ ಮಾತಾಡ್ಬೋದಾ? ನಾನು ಎಲ್ಲೂ ಅಂದರೆ ಆಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ 4 ಸಿನಿಮಾಗಳಲ್ಲಿ ಅಥವಾ 3 ಸಿನಿಮಾಗಳಲ್ಲಿ ಎಲ್ಲೂ ಮಾತಾಡಲ್ಲ. ಅಂದರೆ ಬಂದು ಈ ಸಿನಿಮಾ ಬಗ್ಗೆ ಒಂದಷ್ಟು ವಿಷಯಗಳು, ಒಂದು 2-3 ನಿಮಿಷ. ಈ ಸಿನಿಮಾನ ನಾನು ಅನೌನ್ಸ್ ಮಾಡ್ತಿದ್ದಂಗೆ ಎಷ್ಟು ಜನ ಹೇಳಿದ್ರು ಅಂದರೆ, ಒಳ್ಳೇದು ಹೇಳಿದ್ದಾರೆ, ಅವ್ರ ಕಾಂಬಿನೇಷನ್ ಅಂತ. ಇನ್ನೊಂದಷ್ಟು ಜನ ಇನ್ನು ಹೋದೆ ಅಂದರು, ಅಂದರೆ ಇವ್ರ ಪಿಕ್ಚರ್ ಮುಗಿಯಲ್ಲ, ಅದಾಗಲ್ಲ, ಸಿನಿಮಾನೇ ಆಗಲ್ಲ ಅಂತ. ಅಂದರೆ ಆ ಕಾಂಬಿನೇಷನ್ ಮುಗ್ಸೋಕ್ಕೆ ಚಾನ್ಸೇ ಇಲ್ಲ, ಗುರು ಸರು ಮಾಡಲ್ಲ, ಮುಗ್ಸಲ್ಲ ಅಂತ ಎಷ್ಟೋ ಜನ. ನಾನು ಅಂದರೆ ಹೌದಾ, ಇದು ಹೆಂಗೆ ಗುರು, ಈಗ ಸಿನಿಮಾ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ, ಜಗ್ಗೇಶ್ವರ ಹತ್ರ ಮಾತಾಡಿದ್ದೀನಿ, ಇವ್ರು ಬೇರೆ ಅನುಮಾನ ಪಡ್ತಿದ್ದಾರೆ ಹಿಂಗೆ ಮಾಡೋದು ಪಿಕ್ಚರ್ನ ಅಂತ. ಒಂದಷ್ಟು ಕಡೆ ಹೋದಾಗ ಎಲ್ಲ ಫೈನಾನ್ಷಿಯಲ್ಸ್ ಆಗಲಿ ಇನ್ನೊಬ್ಬರಾಗಲಿ ಆ ಥರದ್ದೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡೋರು. ಇಲ್ಲ, ಬಿಗ್ ಕಾಂಬಿನೇಷನು ನೀನು ಮಾಡ್ಕೊಂಬ, ಆಮೇಲೆ ಮಾಡ್ತೀನಿ, ಮಾಡ್ಕೊಂಬಂದ್ಮೇಲೆ ಅವರೇ ಬೇಕಾ ದುಡ್ಡು ಕೊಡೋಕ್ಕೆ. ನಾನು ಓಕೆ ಆಯಿತು ಸರ್ ಅಂತ. ಅವಾಗ ನನ್ನ ಸ್ನೇಹಿತರು ಅಂದರೆ ನಾಗೇಶ್ವರ ಆಗಿರ್ಬೋದು, ಪ್ರಶಾಂತ್ ಅವರು, ದೇವೇಂದ್ರ ರೆಡ್ಡಿ ಅವರು, ವಿವೇಕ್ ಅವರು, ಇವರೆಲ್ಲ ಅಂದರೆ ಇವರೆಲ್ಲ ಕಾಮಿಡಿ ಮಟನ್ ಎಲ್ಲ 100 ಸತಿ ನೋಡ್ಬಿಟ್ಟಿದ್ದಾರೆ ಅವರು.
ಅಂದ್ರೆ ಅದ್ರ ಪವರೇ ಇನ್ವೆಸ್ಟ್ಮೆಂಟ್ ಆಗಿ ಬಂದಿದ್ದು ನನಗೆ. ನೀವು ಮಾಡ್ತೀರಾ ಪಕ್ಕನ ಅಂತ ಹೇಳಿ ನನ್ನ ಜೊತೆ ನಿಂತ್ಕೊಂಡು ಸಾಥ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್. ಇದೆಲ್ಲ ಪಕ್ಕಕ್ಕಿಟ್ಟು ನನಗೆ ಅಂದ್ರೆ ಗುರು ಸರ್ ಇವತ್ತವರೆಗೂ ಫುಟೇಜ್ ತೋರಿಸಿಲ್ಲ, ಅಂದ್ರೆ ಸಾಂಗ್ಗಳು ತೋರಿಸಿಲ್ಲ. ನಾನು ಹೋದ್ರೆ ಅವ್ರ ಹತ್ರ ಅವ್ರದ್ದೊಂದು ಇದೆ ಅಂದ್ರೆ ಕಿಡ್ಸ್ಬಿಡ್ತಾರೆ, ಶಾರದೆ ನೀವೆಲ್ಲ ಬಂದು ಹಾಳು ಮಾಡ್ಬಿಡ್ತೀರಾ ಅಂತ. ಆಯ್ತು ಸರ್ ಹೋಗಿ ಏನೋ ಮಾಡಿ ಅಂದ್ಬಿಟ್ಟು ಸುಮ್ಮನೆ ಆಚೆ ಬರೋದು ನಾವು ಏನ್ ಮಾಡ್ತೇವೆ ಅಂತ. ನನಗೆ ನಿನ್ನೆ ರಾತ್ರಿ ಸರ್, ಇದು ರಾಯರಾಣೆ ದೇವರಾಣೆ, ನಿನ್ನೆ ರಾತ್ರಿ 3 ಗಂಟೆಲಿ ಅವನು ನಮ್ಮ ಸೆನ್ಸಾರ್ ಸ್ಕ್ರಿಪ್ಟ್ ಅಂತ ಬರೀತಾನಲ್ಲ, ಅವನು ನನಗೆ ಫೋನ್ ಮಾಡಿ ಅಳ್ತಾ ಇದ್ದಾನೆ. ಫೋನ್ ಮಾಡಿ 3 ಗಂಟೆಲಿ, ಏನ್ ಗುರು ಏನಾಯ್ತು ಅಂದ್ರೆ ಸರ್ ಅಂದ್ರೆ ಅವನು ಹೇಳಿದ, ಅಮ್ಮ ಏನ್ ಪಿಕ್ಚರ್ ಸರ್ ಇದು ಅಂತ. ಅವ್ನು ಹೇಳಿದ್ದಂಗೆ ಯಾಕೆ ಏನಾಯ್ತು ಅಂತ. ಸರ್ ಎಷ್ಟು ನಗ್ತೀವೋ ಸರ್, ನಂಗೆ ಲಾಸ್ಟ್ ರೀಲ್ ಬರೆಯಕ್ಕಾಗ್ತಾ ಇಲ್ಲ ಸರ್, ಏನ್ ಕಂಟೆಂಟು ಸರ್ ಇದು ಪಿಕ್ಚರು ಅಂದ. ಅಂದ್ರೆ ನನಗೆ ಕತೆ ಹೇಳಿದ್ದೆ ಬರುತ್ತೋ ಇಲ್ವೋ ಅನ್ನೋದೆಲ್ಲ ಟೆನ್ಷನ್ ಇತ್ತು. ಬಟ್ ಅವ್ನು ಹೇಳಿದ್ ನೋಡಿ ನಮ್ ಟೆಕ್ನಿಷಿಯನ್ಸ್ ಎಲ್ಲ ಹೇಳೋರು, ಎಡಿಟರ್ ಅಲ್ಲ ಸರ್ ಬೇರೆ ಲೆವೆಲ್ ಅಂತ. ಎಲ್ಲ ಸಿನಿಮಾ ಹಂಗೆ ಹೇಳ್ತಾರಲ್ಲ ಬೇರೆ ಲೆವೆಲ್, ನಾವು ಓಕೆ ಅನ್ಕೊಂಡು. ಬಟ್ ಯಾವಾಗ ಸೆನ್ಸಾರ್ ಸ್ಕ್ರಿಪ್ಟ್ ಅವ್ನು ಯಾರೋ ಬೇರೆ ಅಂದ್ರೆ ಹುಡುಗ, ಅವ್ನು 21 ವರ್ಷದ ಹುಡುಗ, ಅವ್ನು ಅಷ್ಟು ಎಕ್ಸೈಟ್ ಆಗಿ 3 ಗಂಟೆಯಲ್ಲಿ ನಂಗೆ ಬರೆಯಕ್ಕಾಗ್ತಿಲ್ಲ ಸರ್, ಕೂತ್ಕೊಂಡ್ಬಿಟ್ಟಿದೀನಿ, ಕನ್ನಡಕ್ಕೆ ಇಷ್ಟೊಂದು ಅನ್ಯಾಯನ ಈ ತರ ಏನೋ ಅಂದ್ರೆ ಪಾಯಿಂಟ್ ಹೇಳಂಗಿಲ್ಲ ಅವನು. ಆ ಥರದ್ದೆಲ್ಲ ಒಂದಷ್ಟು ಹೇಳಿದಾಗ ನನಗೆ ಜುಮ್ಮಂದಾಯ್ತು, ಇಲ್ಲ ಸರ್ ಈಗ ನಿಲ್ತೀನಿ, ಏನೇ ಬೇಕು ಮಾಡೋಣ ಸರ್ ಅಂತ ಹೇಳಿ. ಅದೊಂದು ಎಕ್ಸೈಟ್ಮೆಂಟ್ ಸರ್ ನನಗೆ. ಅಲ್ಲ ಗುರುದು ಹಣೆ ಬರೋಣ ಬೇಕು. ಅವನು ಏನ್ ಮಾಡ್ತಾನೆ, ಕತೆ ಮಾಡ್ತಿರ್ತಾನೆ, ಬಿಟ್ಬಿಟ್ಟು ಪಬ್ಲಿಕಲ್ಲಿ ಸ್ಪೀಚ್ ಸ್ಟಾರ್ಟ್ ಮಾಡ್ಬಿಡ್ತಾನೆ, ಭಯ ಬಿದ್ಬಿಡ್ತಾರೆ ಎಲ್ಲರೂ. ತಾಯಿ ಸಾಧಾರಣ ಬೀಳ್ತೀನಿ, ಏನ್ ತಿಳ್ಕೊಬಿಟ್ಟಿದ್ದಾನೆ ನಾನು ಸರಿ ಇಲ್ಲ ಅವನು ಅಂತ ಏನೇನು ಹೇಳ್ಬಿಡು. ಏನು ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಯಾರೋ ಬೈತಾವನಲ್ಲ ಕುತ್ಕೊಂಡಲ್ಲೋ, ಬೇಡ ಕಣೋ ಸುಮ್ಮನೆ ಕಣೋ, ಅವ್ನಿಗೆ ಏನಿವೆ ನಾನು ದೇವರನಿಗೆ ಹೇಳಿವೆ, ನೀನು ಸರಿ ಇಲ್ಲ ಕಣಮ್ಮ, ಸುಮ್ಮನೆ ಅನಿಸ್ಬೇಕು ಅದೆಲ್ಲ. ಹಂಗಾಗ್ಬಿಟ್ಟು ಅದೊಂದು ಭಯ ಕಾಡುತ್ತೆ. ಬಟ್ ಗುರುನ ಟಚ್ ಮಾಡೋಕ್ಕೆ ಆಗ್ತಿಲ್ಲ. ಬಹಳ ಬ್ಯೂಟಿಫುಲ್ ಟೆಕ್ನಿಷಿಯನು, ಒಳ್ಳೇದಾಗತ್ತೆ. ಅದೊಂದು ಆಗಿದೆ. ನಾನೆಲ್ಲ ಮಾಧ್ಯಮದ ಮಿತ್ರರಿಗೆ ನಾವು ನಿಮ್ಮ ಸಮಯನ ಹೆಚ್ಚಿಗೆ ತಗೊಂಡಿದ್ದೀವಿ. ಕನ್ನಡಕ್ಕೆ ಅದ್ಭುತವಾದಂಥ ಇನ್ನೊಂದು ನೆನಪಲ್ಲಿ ಉಳಿಯುವಂಥ ಒಂದು ಚಿತ್ರವನ್ನು ನಮ್ಮೆಲ್ಲ ಟೀಮು ಮಾಡಿದ್ದೀವಿ. ಮುಂಚೆ ಒಂದು ಕಾಲ ಇತ್ತು, 50 ಡೇಸ್ ಆದಾಗ 75 ಡೇಸಿಗೆ ಕಾಯ್ತಿದ್ವಿ, 75 ಆದಾಗ 100 ಡೇಸಿಗೆ ಕಾಯ್ತಿದ್ವಿ. ಈಗ ಒಂದು ಶೋ ಆದಾಗ ಸೆಕೆಂಡ್ ಶೋ ಕಾಯ್ತೀವಿ, ನೆಕ್ಸ್ಟ್ ಡೇ ಕಾಯ್ತಾ ಇದ್ವಿ. ಯಾಕಂದರೆ ಮಾಲವ್ರು ಹಂಗೆ ಸ್ವಾಮಿ, ಅವ್ರು ಯಾವ ಮುಲಾಜಿಲ್ಲ ಮರ್ಜಿಲ್ಲ. ಈ ಕೆಲವು ಸ್ಮಶಾನಗಳಿದ್ದಾವೆ, ಅಲ್ಲಿ 2 ಉಯ್ತಾ ಇರ್ತವೆ, 20 ಹೆಣ ಕಾಯ್ತಿರ್ತವೆ. ಅವಾಗೆಲ್ಲ ಆಗೋಯ್ತು ಸರ್ ಅಂತ ತೊಳ್ಬಿಟ್ಟಿರ್ತಾರೆ, ಗೊತ್ತಾಗಲ್ಲ. ಹಂಗೆ ಆಗೋಗ್ಬಿಟ್ಟಿದೆ ಇವತ್ತೆಲ್ಲ ಮಾಲಲ್ಲಿ. ದೇ ಡೋಂಟ್ ಕೇರ್. ಅವ್ರಿಗೇನು ಅಂತಂದರೆ ಅವರು ಥಿಯೇಟ್ರಲ್ಲಿ ಅಟ್ಲೀಸ್ಟ್ 50% ಮೇಲೆ ಕಲೆಕ್ಷನ್ ಇದ್ದರೆ ಆಗೋದು, ಇಲ್ಲಾಂದ್ರೆ ಫೈನ್ ಎಸ್ಬಿಡ್ತಾರೆ ಅಂತ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ನಾನು ಮನಸ್ಸಲ್ಲಿ ಒಂದು ಧೈರ್ಯದಿಂದ ಹೇಳ್ತೀನಿ, ಮಾಲ್ಗಳದ್ದು ಚಿಂದಿ ಉಡಾಯಿಸುತ್ತೆ ಎದ್ದು ಜಾಗ ಕೈ ಮಾಡೋದು. ಯಾರ್ಯಾರಿಗೆ IT ಡಿಪಾರ್ಟ್ಮೆಂಟು, ಇನ್ನೊಂದು ಮತ್ತೊಂದು, ಹುಡುಗರು, ಬಾರು, ಆಟೋನೋ ಎಲ್ಲಿದ್ದಾರೆ, ಇಲ್ಲಪ್ಪ ನಾನು ಈ ಸಿನಿಮಾ ನೋಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವ್ರು ಅಟ್ಲೀಸ್ಟ್ 2 ಅವರ್ ರಜಾ ತೊಗೊಂಬಂದು ಈ ಪಿಕ್ಚರ್ ಕೂತ್ಕೊಂಡು ನೋಡ್ತಾರೆ. ಯಾಕೆ ಅಂದರೆ ನಗು, ಭಾಳ ಬ್ಯೂಟಿಫುಲ್ ನಗು. ಅದು ಮಾಮೂಲು ಇದ್ದಂಗಿಲ್ಲ. ಕಾಮಿಡಿ ಪಿಕ್ಚರ್ ಅಂದರೆ ಎಲ್ಲರಿಗೂ ಹಿಂಗಿರ್ಬೋದಾ, ನೀವು ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ. ಯಾವುದೋ ಒಂದು ಹಾಡು ಹೇಳ್ತಾನೆ, ಹಾಡಿಂದ ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾರೋ ಅಮ್ಮ ಬರ್ತಾಳೆ, ಅವಳಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅಪ್ಪ ಬಂದು ಹಿಂಗನ್ನ ಸ್ಟಾರ್ಟ್ ಮಾಡ್ತಾನೆ, ಅವನಿಂದ ಒಂದು ಕಾಮಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನೊಬ್ಳು ಬಂದು ಹಿಂಗನ್ನ ಸ್ಟಾರ್ಟ್ ಮಾಡ್ತಾನೆ, ಅಲ್ಲಿಂದ ಒಂದು ಕಾಮಿಡಿ ಸ್ಟಾರ್ಟ್. ಹಿಂಗೆ ನಾನ್ ಸ್ಟಾಪು. ಮಧ್ಯ ಗುರು ಭಾಳ ದೊಡ್ಡ ಸ್ಟ್ರೆಂತ್ ಆಗಿ ಈ ಒಂದು ಕಥೆನ ಓಡಿಸ್ತಾರೆ. ಗುರು ಏನಾದರೂ ಆ ಪಾತ್ರ ಮಾಡಿಲ್ಲ ಅಂದರೆ ಇದು ಜಸ್ಟಿಫಿಕೇಶನ್ ಆಗ್ತದೆ. ಗುರು ಸಾಕು ಒಂದು ಪಾತ್ರ ಮಾಡಿದ್ರು, ಆ ಪಾತ್ರದಿಂದ ಪೀಠಿಕೆ. ಹಿಂಗೆ ಒಂದು ಡ್ರಾಮಾಗೆ ಒಬ್ಬ ಬರ್ತಾನಲ್ಲ, ಸೂತ್ರ ಥರ ಏನು ಬರ್ತಾನಲ್ಲ, ಆ ಥರ ಗುರು ಭಾಳ ದೊಡ್ಡ ಜವಾಬ್ದಾರಿನ ಎತ್ಕೊಬಿಟ್ಟಿದ್ದಾರೆ. ಗುರು ಕೂರಿಸಿದ್ದಕ್ಕೆ ಮುಂದೆ ಅದು ಕೂತ್ಕೊಳ್ಳುತ್ತೆ. ಹಾಗೆ ನಿಮ್ಮೆಲ್ಲರೂ ನನ್ನ ವಿನಂತಿ, ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಸೇರಿದ್ದೀವಿ, ಒಳ್ಳೆ ನಿಮ್ಮ ಶುಭ ಆರೈಕೆ ಇರಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದ್ರ ಜೊತೆಗೆ ನಮ್ಮ ZTVನ ನಾನು ನೆನಪು ಮಾಡ್ಕೊಳ್ಳೇಬೇಕು. ನಮ್ಮ ZTV ರಾಘವೇಂದ್ರ ಒಂಥರ ಹುಚ್ಚು ಪ್ರೇಮಿ, ನಮ್ಮಿಬ್ಬರು ಕಾಂಬಿನೇಷನ್. ಎಂಥ ಹುಚ್ಚು ಪ್ರೇಮಿ ಅಂದರೆ ಅವನು ಭಾಳ ಡೇಂಜರ್ ಫೀಲ್. ಅವನ ಪಕ್ಕದಲ್ಲಿ ಕುತ್ಕೋಬಾರ್ದು, ಕಾಮಿಡಿ ಮಾಡಿ ಮಕ್ ಹೊಡೆದ್ಬಿಡ್ತಾನೆ, ಪಟ ಅಂತ ಹೊಡೆದ್ಬಿಡ್ತಾನೆ, ಎಲ್ಲದಲ್ಲೇ ಕೂತ್ಬಿಡ್ತಾನೆ. ಅವ್ನು ನಗು ತಡೆಯೋಕ್ಕಾಗಲ್ಲ ಅವನಿಗೆ. ಅವ್ನು ನಾವು ಯಾವ ಫಿಲಮೇ ಇಲ್ಲ, ಏನು ನೋಡೋ ಗುರುಪ್ರಸಾದ್ ಪಿಕ್ಚರ್ಲಿ ನಾವು ಹಿಂಗೆ ಮಾಡೋದೇ ಪಟ್ಟಲ್ಲಿ ಬಿಟ್ಟಿದ್ದ, ತೆಗೆದು ಮಕ್ಕೆ ಹೊಡೆದ್ಬಿಟ್ಟಿದ್ದ. ಅವನು ಅಷ್ಟು ಹಾಸ್ಯಪ್ರಿಯ. ಅವನು ಹೇಳ್ತಾ ಇದ್ದಿದ್ದೆ ಒಂದು, ಅಣ್ಣ ನಿಮಗೆ ಗುರುಪ್ರಸಾದ್ಗೆ ಏನಾದರೂ ಇರಲಿ, ನೀವು ಸತ್ಕೊಂಡು ಹೋಗೋಣ, ಒಂದು ಫಿಲಮ್ ಮಾಡೋಣ ನೀವಿಬ್ಬರು ಸೇರಿ
ಮಾಡಿ ಅಣ್ಣ ಅನ್ನೋದು. ಇವನು ಮಧ್ಯ ಡೈಲಾಗ್ ಬಿಟ್ಬಿಡೋದು, ಅದು ನಮಗೆ ಬೇಜಾರಾಗ್ಬಿಡೋದು, ಅಥವಾ ನಾನೇನಂದ್ರೆ ಇವನು ಬೇಜಾರಾಗ್ಬಿಡೋದು. ಸೊ ಅದು ಏನೋ ಒಂದು ಕಾರಣಾಂತರಿಂದ ಹೋಯಿತು. ಈಗ ಎಂಥ ಬ್ಯೂಟಿಫುಲ್ ಕಾಲ ಬಂದಿದೆ ಅಂದರೆ, ನನಗೂ ಸಪ್ತಮದಲ್ಲಿ ಗುರು ಆರಂಭ ಆಯಿತು. ನನಗೆ ಲಾಸ್ಟ್ ಇಯರ್ ಇಟ್ ವಾಸ್ ಎ ವೆರಿ ಬ್ಯಾಡ್ ಪ್ಯಾಚು. ಅದು ಜ್ಯೋತಿಷಾಸ್ತ್ರ ಗೊತ್ತಿರೋರು ಗೊತ್ತಿರುತ್ತೆ. ಗುರು ಚಾಂಡಾಳ ಯೋಗ ಅಂತ ಬಂತು. ಸುಮ್ಮನೆ ಒಂದು ಕಾರ್ ನಿಲ್ಲಿಸಿದ್ದೆ, 1.25 ಕೋಟಿ ರೂಪಾಯಿ ಕಾರ್ ಹೊರಟಾಯ್ತು. ನೀರು ಬಂದು ಮುಳುಗೋಗಿದ್ದು, ಕಾರೇ ಹೊಟ್ಟೋಗ್ಬಿಡ್ತು. ಅದು ಯಾವುದೋ ಒಂದು ಸಣ್ಣದು ಒಂದು ಪ್ರೊಸೀಜರ್ ಮಾಡ್ತೀನಿ, ಸೆಪ್ಟಿಕ್ ಆಗೋಯ್ತು, ಕಾಲು ಡಮಾರನ್ ಬಿಡ್ತು, ಏನೇನೋ ಸೊಂಟ ಏನೋ. ನನಗೆ ಗೊತ್ತು ಇದೆಲ್ಲ ನಾನ್ಸೆನ್ಸ್ ಆಗುತ್ತೆ, ಇದೆಲ್ಲ ಗ್ರಹಗತಿಗಳು ಮುಂದೆ ತೋರಿದೆ ಯಾವುದೂ ಇಲ್ಲ ಅಂತ. ಈಗ ಐ ಪ್ರಿಡಿಕ್ಟ್ ವಂಡರ್ಫುಲ್ ಪೀರಿಯಡ್. ಗುರು ಸಪ್ತಮದಲ್ಲಿದ್ದಾನೆ, ಇವನಿಗೂ ಬಹಳ ಅದ್ಭುತವಾಗಿದ್ದಾನೆ, ಅವನಿಗೂ ಚೆನ್ನಾಗಿದ್ದಾನೆ. ಇವನಂತೂ ಮಿನಿಮಮ್ ಒಂದು 25 ಸಿನಿಮಾ ಮಾಡ್ತಾನೆ ರಾಕೇಶ್, ಅಷ್ಟು ಕೆಪಾಸಿಟಿ ಇದ್ದಾನೆ. ಚೆನ್ನಾಗಿದೆ, ಒಳ್ಳೆ ಕಾಲ. ಹಾಂ ಸುನೇರಪ್ಪ ನನಗೆ ಯಪ್ಪ ರಾಮರು ನನಗಂತೂ ಭಾಳ ಆಗಲೇ ವೈಬ್ರೇಷನಲ್ಲಿ ನಿಂತಿದ್ದೀನಿ. ಯಾಕಂದ್ರೆ ಒಂದು ವರ್ಡ್ ಈ ಕಡೆ ಹಿಂಗೆ ಹೋಯ್ತು ಅಂದರೆ ಆಗಲೇ ತಮ್ಮನೇಲ್ಗಳು ಸ್ಟಾರ್ಟ್ ಆಗ್ಬಿಡ್ತಾವೆ ಕೆಳಗಡೆಗೆ. ನೋಡಿ ಎಂಥ ಕಿತ್ತೋದು ಮಾತನಾಡ್ದ ನೋಡಿ. ನಾನೇನೋ ಆಡಿರಲ್ಲ ಅಲ್ಲಿ, ಹಿಂಗೆ ಬಂದ್ಬಿಡ್ತಲ್ಲ ಅಂತ. ಆಮೇಲೆ ಅದನ್ನು ನೋಡ್ತಾರಲ್ಲ ನಾನ್ಸೆನ್ಸ್ ಫೆಲೋಸು, ನಿನ್ನ ಅಮ್ಮ ನಿನ್ನ ಅಕ್ಕ ಬೋಳೆ ಮನೆ ತುಳೆ ಮನೆ ಇಷ್ಟುದ್ದ ಕೆಳಗಡೆ ಹಾಕೊಂಡು ನಾನ್ ಸ್ಟಾಪ್ ಹೋಗ್ತಾರೆ. ಯಾಕೆ ಅವನು ಬೈದ, ಯಾಕೆ ನಾನು ಬೈಸ್ಕೊಂಡೆ, ಇವ್ರು ಯಾಕೆ ಹಿಂಗೆ ಹಾಕೋದು ಅರ್ಥನೇ ಆಗೋದು. ನಾನು ಹಂಗಾಗೋಗಿ ಪಾಪ ಅವ್ರಿಗೆಲ್ಲ ಬೇಸರ ಅನ್ಸುತ್ತೆ. ಸತ್ಯ ಗೊತ್ತಾಗಬೇಕು. ನೀವೆಲ್ಲರಿಗೂ ಗೊತ್ತು, ನಾನು ನೇರ ನೋಡಿದ್ರೆ ಏನಿದೆ ಮಕ್ಕದ ಹೊಡೆದಾಗ ಹೇಳ್ಬಿಡ್ತಾರೆ. ನಮ್ಮಮ್ಮ ಒಂದು ಪೆಂಡೂಲ್ ಅಂತಿದೆ, ಅದು ಹುಲಿ ಹೋಗುದು ಅಂತ ಹೇಳಿ. ನಾನು ನನ್ನ 40ನೇ ವರ್ಷದ ಸಿನಿಮಾ ಜರ್ನಿ ಅಂತ ಬ್ಯೂಟಿಫುಲ್ ಜರ್ನಿ ಇದು. 40th ಇಯರ್ ಅಂದರೆ ಎಂಥದ್ರಿ. ನಾನು ಸತ್ತೋದ್ಮೇಲೆ ಜಗ್ಗೇಶ್ ಎಂಥ ನಟ, ಏನೇನು ಫಿಲಮ್ ಮಾಡ್ದ ಅನ್ಯವಾಗ ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನನಗೇನು ಬದನೆಕಾಯಿ ಗೊತ್ತಾಗತ್ತದು. ನಾನು ಬದುಕಿದಾಗ ಒಳ್ಳೇದು ಹೇಳಬೇಕು. ನಮ್ಮಮ್ಮ ಕೊಟ್ಟಿದ್ಲು, ಯಾರೋ ಪಾಪ ಪುಣ್ಯ ಒಬ್ಬ ಚೇರ್ ಹಾಕೊಂಡು ಎಲ್ಲ ಫುಲ್ ಮೀಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ 2 ಕ್ಯಾಮ್ರಾ ಇನ್ನೊಂದಿರಬೇಕು, ಹೀಗೊಂದಿರಬೇಕು. ಹಾಂ ಜಗ್ಗೇಶ್ ಸರ್ ಒಂದು ಕ್ಲೋಸ್ ಬಿಡಿ, ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ. ನಾನೇನೋ ನನ್ನ 40 ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ, ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ. ವಿಷ್ಣು ಅವರು ನಾವು ಅಂತ ಅವ್ನು ಹಾಕೊಟ್ಬಿಟ್ಟ. ನೋಡಿ ವಿಷ್ಣು ಅವ್ರಿಗೆ ಏಕೋಸ್ತಾನೆ ವಿಷ್ಣು ಅಂದ್ಬಿಟ್ಟ, ಅವ್ನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ. ಅದು ಬೇರೆ ಏನೋ ತೊಂದರೆ ಬಿಟ್ಬಿಟ್ಟ ಕೆಳಗಡೆಗೆ. ಸರ್ ಅವ್ರ ಅಭಿಮಾನಿಗಳು ಒಂದು 1000 ಜನ ನಿನ್ನ ಅಮ್ಮನ ಅಕ್ಕನ ಅಂತ. ನಾನು ಏನು ಮಾತಾಡಿದೆ, ಯಾಕೆ ಊರಿಗೆ ಅಂತವ್ರೆ, ನಾನೇನಂದ್ರೆ ನನಗೆ ಗೊತ್ತಿಲ್ಲ, ಬಿಟ್ಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋವನೆ ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋ ತನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವುದೋ ಟಿವಿ ತುಳ್ಳಾಕೊಂಡ್ಬಿಟ್ಟವನೆ. ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ ಹೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹಾಕೊಂಡು ಹೋಗ್ತಾವ್ರೆ, ಮುಗಿದು ಒಂದ್ ಕಡೆ ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈ ಊಟ. ನೋಡಿದ್ರೆ ನನ್ನ ಮುಂದೆ ಒಂದು ನಮಸ್ತೆ ಅಣ್ಣ, ನನ್ಗೊಂದು ಕೈಟಣ ಬೇಸಣ ಅನ್ನೋ ಹುಡುಗ ಏನು ತಿಳಿಸ್ತಾವ್ರೆ ನೋಡ್ಬೇಕು. ನಾನು ಏನಂತದ್ದು ಮಾಡ್ಬಿಟ್ಟಿದ್ದೀನಿ, ನಾನು ಹಾಕ್ಬಿಟ್ಲು ಅಂತ ಹೇಳಿದೆ. ಅದನ್ನು ಇವಾಗ ಹಾಕೊಂಡು ರುಬ್ಬಂಥದ್ದು ಏನಿದೆ. 40 ವರ್ಷ ಆಯ್ತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅದೇ 43 ವರ್ಷ ಆಗ್ಬಿಟ್ಟಿದೆ. ಇವನೊಬ್ಬ ಹಾಕೊಡಕ್ಕೆ ಇವನೇನ್ ಮಾಡ್ತಾರೆ, ಹಾಕೊಟ್ಬಿಡೋದು. ಕೆಲವರು ಇರ್ತಾರೆ ಮದುವೆ ಬಂದ್ಬಿಟ್ಟು ಅದು ಸರಿ ಇಲ್ಲ ಅಂದ್ಬಿಟ್ಟು ಹಾಕೊಟ್ಬಿಟ್ಟು ಹಂಗೆ ಅವ್ನು ಹಾಕೋಗ್ಬಿಟ್ಟು ಅವರೆಲ್ಲ ನಾನು ಹೆಸರಳ್ದಂಗೆ ಹೇಳ್ತಾನೆ ಎಸ್ಕೇಪ್ ಆಗಕ್ಕೆ. ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗೆ ಹಾಕೋನೆ ಹೆಂಗೆ ಅಂದವನೆ ನನ್ನ ಮಗ ಅಂದ್ಬಿಟ್ಟು ಅವ್ರೊಂದು ಟಮ್ನೇಲಿ ಹಾಕಕ್ಕೆ. ನಾನು ಭಾಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿರ್ತೀನಿ, ಯಾಕಂದ್ರೆ ನಾನು ಮಾತೃ ಪ್ರೇಮಿ. ನಾನು ಎಲ್ಲರಿಗೂ ಗೊತ್ತು, ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು. ಅಂಥ ಪ್ರೇಮಿ ನಾನು ತಾಯಿ ಬಗ್ಗೆ ಅಂತ ಹೇಳಿದೆ. ಯಾರೋ ಮಾಡಿದಂತೆ ಇವತ್ತು ಕಾನೂನು ಏನೋ ಇದ್ದಾವೆ, ಅದು ಸರಿಯಲ್ಲ. ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ. ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ, ಗೊತ್ತಿಲ್ಲ, ಹೇಳ್ಬೇಕಲ್ವ ಈ ಥರ ಇರಬಾರ್ದು ಇದು ಯಾರೂ ಹೇಳಿಲ್ಲ. ನನ್ನ ಪಾಡ ನಾನು ಇದ್ದೀನಿ, ಇದು ಇಟ್ಸ್ ಓಲ್ಡ್ ಕೇಸ್ ಅಂದ್ಕೊಂಡು ನನಗೆ ಈಗ ಅದು ಬಂತು. ಅವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಜಗ್ಗೇಶ್ವರೇ ಬೇಜಾರು ಮಾಡ್ಕೋಬೇಡಿಪ್ಪ, ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ಗಳು ಜೋರಾಗಿ ಆಗ್ತದೆ. ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ. ನಮ್ಮವಳು ಒಬ್ಳು ಹುಡುಗಿ ಟಿ ವಿ ಅವಳು
ಅವಳು ಮಕ ನೋಡಿದ್ರೆ ಸಿಕ್ಕಾಕೋಗ್ಬಿಡ್ತಾರೆ. ಹೇಳಲ್ಲ ಸರ್ ಏನು ಸರ್ ಮಾಡೋದು, ನಾವು ಅಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ಹೋಗ್ತಾರೆ ಸರ್ ಅಂತ ಅವಳು ಹೇಳಿದ್ರು ನನಗೆ. ಅಯ್ಯೋ ಅನ್ಸುತ್ತೆ ಅವಳು ಮಕ ನೋಡಲ್ಲ ನಾನು ಸಿಕ್ಕಾಕೋಗ್ಬಿಡ್ತಾರೆ. ಹಂಗೆ ಅವ್ರವ್ರ ಹಣೆ ಬರ ನಾವು ಏನು ಮಾಡೋಕ್ಕಾಗಲ್ಲ. ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ಕೊಟ್ಟರೆ ಈ ನನ್ನ ಮಗನ ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕೂತ್ಕೊಂಡು ಇಂಟ್ರ್ಯೂ ಕೊಟ್ಟಿದ್ದಲ್ಲ, ಅವನೇನು ತಗೊಂಡೋಗಿ ಅದನ್ನು ವೈರಲ್ ಮಾಡ, ಇವನು ಹಿಡ್ಕೊಳ್ಳಿಂದ. ಪಾಪ ಪಬ್ಲಿಕ್ಗೆ ಏನು ಗೊತ್ತಿದೆ ರೀ, ಪಬ್ಲಿಕ್ ಅವ್ರು ಶುರು ಮಾಡ್ಬಿಟ್ರು. ಆ ಬಡವನಿಗೆ ಹಂಗೆ ಮಾಡಿದಾಗ ಅವ್ನು ಯಾರೋ ಅವನ ಮೇಲೆ ಮೈಕ್ ಹಿಡಿದವ್ರೆ, ಬಡವ್ರಿಗೊಂದು ಈ ಬೋಳಿ ಮಕ್ಕಳು ಬಂದ ಅವನಿಗೆ ನೋಡಿದ್ರೆ ಬೇಜಾನ್ ವೈರಲ್ ಆಗ್ತದೆ, ಅವನು ಮಿಲಿಯನ್ ವ್ಯೂಸ್ಗಳು ಹೋಗ್ತವೆ. ಅವಾಗ ನಾನು ಅನ್ಕೊಂಡೆ, ನನ್ನ ಮಗೊಂದು ಯಾಳಾದು ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ, ಇಂಥವ್ರು ಅಂತಾರೆ. ಇಂಥ ಬಾಳಲ್ಲಿ ನಾವು ಬದುಕ್ತಾ ಇದ್ದೀವಿ, ಹೆಂಗ್ರಿ ಬದುಕೋದು ನಾವು? ಭಾಳ ಬೇಜಾರಾಗೋಯ್ತು ನನಗೆ. ಆಮೇಲೆ ಯಾರೋ ಪಾಪ ಅವ್ರವ್ರು ಕರ್ತವ್ಯ ಮಾಡಿದ್ರು, ಆಫೀಸರ್ಗಳೆಲ್ಲ ಮನೆಗೆ ಬಂದ್ರೆ ಅವತ್ತು ನಾನು ಇರಲಿಲ್ಲ. ಪಾಪ ನಾನು ಹೆಂಡ್ರು ಹೆದರ್ಕೊಂಡ್ಬಿಟ್ಟಿದ್ರು, ಅವರೆಲ್ಲ ಬಯಸ್ತು. ಜಗ್ಗಿ ವಾಟ್ ಶುಡ್ ಐ ಡು ಅಂತ ಕೇಳಿದ್ರು. ದಿಸ್ ಒನ್ ಹೋಗಿ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂತ ಅದೇ ಸ್ಟೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನ್ನ ಕೈಲಿ ಕೊಟ್ಲಂತೆ. ಆಮೇಲೆ ಆವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು, ಜಗೇಶ್ ಜಿ ಅವ್ನು ಯಾರೋ ಟಿ ವಿ ಅವನು ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಅಂತ ಬಡ್ಕೊಂತಿದ್ದ, ಅವನಿಗೆ ಒಳ್ಳೇದು ಆಗೋಲ್ಲಪ್ಪ, ಅವ್ನು ಏನು ಗೊತ್ತು ನಿಮ್ಮ ಬಗ್ಗೆ ಅಂತ. ಎಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್, ನನ್ನೇ ಬರೋದು ಪಬ್ಲಿಕ್ ಲೈಫಲ್ಲಿ ನಮ್ಮೊಂಥರ ರಂಡೇರ್ ಮುಂಡೇರಿದ್ದಂಗೆ ಆಗ್ತಾ ಇರ್ತದೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವಿದ್ದೀವಿ. ಇದಾದಮೇಲೆ ನನಗೆ ಭಾಳ ಹರ್ಟಾಯಿತು. ಸಿ ಆಲ್ವೇಸ್ ಐ ಟೆಲ್ ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್, ಅವರಿಲ್ಲ ಅಂದರೆ ನಾವಿಲ್ಲ. ಬಟ್ ನನಗೆ ಭಾಳ ಹರ್ಟಾಯ್ತು. ಯಾಕೆ ಹರ್ಟಾಯಿತು ಹೇಳ್ಬೇಕು, ಇಂಥ ಸಮಯದಲ್ಲಿ ಹೇಳ್ಬಿಟ್ಟು. ಯಾಕಂದರೆ ಅವ್ರ ಮನಸ್ಸಲ್ಲಿ ಗೊತ್ತು ರೀ, 80ನೇ ಇಸ್ವಿಯಿಂದ ಬಣ್ಣ ಹಚ್ತವ್ರಿ, ನನ್ನ ಜೊತೆಗಾರರು ಎಂತೆಂಥ ನಟರುಗಳು ಸತ್ತೋದ್ರು, ಇಲ್ಲ ಹೇಳ್ಕೊಳಕ್ಕೂ ಹೆಸರಿಲ್ಲ. ನನ್ನನ್ನು ನೀವು ರಕ್ಷಣೆ ಮಾಡಬೇಕು. ನಾನು ತಪ್ಪು ಮಾಡಿದ್ರೆ ಬಂದು ನೀವು ತಪ್ಪು ಮಾಡಿದ್ರಿ ಜಗೇಶ್ವರಿ ಅಂತ ಹೇಳ್ಬೇಕು. ಏನೋ ತಪ್ಪು ಮಾಡಿದ್ರೆ ಹಾಕೊಂಡು ರೋಬೋಟು ವೈರಲ್ ಮಾಡಿಬಿಟ್ಟು ನನಗೆ ಹೆಂಗಾಗೋಯ್ತು ಅಂದರೆ, ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಕೋರ್ಟಲ್ಲಿ ಸ್ಟೇ ತರಬೇಕಾದಂಥ ಪ್ರಸಂಗ ಬಂತು. ನಾನು ಈಗ ಹೇಳ್ತೀನಿ, ನನಗೇನು ಇಲ್ಲ. ನಾನು ಇಮಿಡಿಯೇಟ್ಲಿ ಐ ಕಾಲ್ಡ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್. ಅಲ್ರಿ ನಾಯಕರೇ, ನಾವು ಯಾವ ಕಾಲದಿಂದ ಸ್ನೇಹಿತರು, ನಿಮ್ಮೊಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ತಿಂತಾ ಇದೆ ಅನ್ಬೇಕಾದ್ರೆ ನೀವೆಲ್ಲ ನಾನು ಸಹಾಯ ಮಾಡಬೇಕೋ ಬೇಡವಾ? ನಮ್ಗೆ ಯಾವುದೋ ವಿಷಯ ಇದು ಅಂದಾಗ ಈ ಸಚ್ ಎ ಲವ್ಲಿ ಫ್ರೆಂಡ್, ಇಮಿಡಿಯೇಟಾಗಿ ಯಾರು ಏನು ಹೇಳಬೇಕು ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡಿ. ಅದಾದ್ಮೇಲೆ ಅದೆಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ. ಆ ವಿಷಯ ಆ ವಿಷಯ ನಾನೇ ಹೇಳ್ಸಿದ್ರಿ, ಹೋಯ್ತದು ಏನು ಮಾಡೋಕ್ಕಾಗಲ್ಲ. ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟಿದ್ದಂತೂ ನಾನು ಮುಂದೆನೇ ಮುರಿದು ಕಸ ಡಬ್ಬಿಗೆ ಹಾಕಿದ್ದಾರೆ. ಹೋಗಿ ಪರವಾಗಿಲ್ಲ, ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ. ವಸ್ತು ಹೋದ್ರೆ ಏನಂತ, ನಮ್ಮ ತಾಯಿ ದೇಹನೇ ಕೊಟ್ಟಿದ್ದಾಳೆ, ಈ ದೇಹದ ನಮ್ಮ ತಾಯಿ ಅದನ್ನು ಫೀಲ್ ಮಾಡೋದು. ನಾನು ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ ಅಷ್ಟೇ. ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ನಿಮ್ಮ ಜೊತೆ. ನಾವು 61 ಹೆಂಗೆ ಓಡೋಗ್ಬಿಡುತ್ತೆ ಸಮಯ ಅಂತಂದರೆ, ಯಾವತ್ತು ನಾವು ಕಡಿಮೆ ಆಗೋಗ್ತೀವಿ ಯಾರು ಗೊತ್ತೇ ಇಲ್ಲ. ತಪ್ಪದ ಹೊರಟೋಗ್ತೀವಿ ಎಲ್ಲೋ, ಇಂಥದ್ದು ಹೊರಟೋಗ್ಬಿಟ್ಟಿದ್ದಾರೆ. ಸೊ ನನಗೆ ಅದು ಅರ್ಟಾಯಿತು. ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ಟೆ. ಇವನು ಮಾಧ್ಯಮದಲ್ಲೂ ಬರಬಾರ್ದು, ಅದು ನಾನು ಸ್ಟಾಪ್ ಮಾಡಿಸು ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು ನನಗೆ. ಹಾಗೆಲ್ಲ ಆಯಿತು. ಇದು ನಿಮ್ಗೆ ಅನಿಸುತ್ತೆ. ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೀನಿ. ಯಾಕಂದರೆ ನನ್ನ ಜರ್ನಿನೇ ಬೇರೆ ಇದೆ. ನಾನು ಭಾಳ ಡೀಪ್ ಎಲ್ಲ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಭಾಳ ಖುಷಿ ಇದೆ ನನಗೆ, ಭಾಳ ಆನಂದ ಇದೆ. ಸೊ ಹಂಗಾಗಿ ನನಗೆ ಗೊಂದಲ, ಗಲಾಟೆ, ಗಲೀಜು, ಜಗಳ, ಮಾತುಕತೆ ಯಾವುದೂ ಇಷ್ಟ ಇಲ್ಲ. ಹಾಗಾಗಿ ನಾನು ಯಾರ ಕೈಗೂ ಸಿಗ್ತಾನೂ ಇಲ್ಲ, ನಾನು ಮಾತಾಡೋದಿಲ್ಲ. ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಅನಿಸ್ಬಿಟ್ಟಿದೆ ನನಗೆ. ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು. ಬಿಕಾಸ್ ಯು ಆರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್, ನಿಮ್ಗೆ ಹೇಳ್ಬೇಕು ನಾನು. ಹಾಗಾಗಿ ಯು ಶುಡ್ ಫೀಲ್, ನಾನು 61 ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆದಿರಿಗೆ ಅಷ್ಟು ವಯಸ್ಸಾಗಿದೆ. ಐ ಮೀನ್ ದಟ್ ಪ್ಲೇಸ್. ಸೊ ಹಾಗಾಗಿ ನೀವು ನಮ್ಮನ್ನು ರಕ್ಷಣೆ ಮಾಡ್ಕೊಂಡು, ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ಗಾಟ್ ಫುಲ್ ರೈಟ್ಸ್. ನನ್ನ ತಿದ್ದಕ್ಕೂ ತೀಡಕ್ಕೂ ಬೇಕಾದ್ರೆ ಅವಾಗ ಕಿರ್ಚ್ಕೊಂಡು ಹೇಳಿ, ನೋಡಿ ಅನ್ಕ ನನ್ನ ಮಗ ಅಂತ ಕೆಲಸ ಮಾಡ್ಬಿಟ್ಟು ಜೈಲಲ್ಲಿದ್ದಾನೆ ನೋಡಿ ಅಂತ ಅವಾಗ ಹೇಳಿ. ನಾನು ನಮ್ಮ ತಾಯಣೆ ಯಾವುದಿಲ್ಲ, ಯಾವ ಸವಾಸಕ್ಕೂ ಹೋಗಲ್ಲ, ಯಾಕಡೆ ತಿರುಗಿ ನೋಡೋಣ, ನಾನು ಆಯಿತು, ನನ್ನ ಬೇಕಾಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಹಾಡನ್ನ ನೀವು ನೋಡಿ, ನಾನು ಇದು ಸ್ವಾಮಿ ಕಾರ್ಯದಲ್ಲಿ ಸ್ವಕಾರ್ಯ ಅಂತ. ಯಾಕಂದ್ರೆ ತುಂಬ ಜನ ಮಾಧ್ಯಮದವರಿಗೆ ಸಿಟ್ಟು, ಯಾಕೆ ಭಯ ಮಾತಾಡೋದು ಹೋಗ್ತಾನಲ್ಲ ಎಲ್ಲೂ ಅಂತ ಭಯ. ನನಗೆ ಯಾವ ಅಹಂಕಾರ ಇಲ್ಲ, ಭಯ ನನಗೆ. ಯಾಕೆ ಅಂದರೆ ನಾವು ಕಂಡವ್ರ ಬಾಯಿಗೆ ಹೋದವರಲ್ಲ ಸರ್. ನಮ್ಗೆ ಯಾವತ್ತೂ ಕಲಾವಿದರಿಗೆ ಚಪ್ಪಾಳಿ ಮಾತ್ರ ಕೇಳಿಸ್ತಾ ಇರಬೇಕು.
ಬೈಗಳ ಕೇಳಿಸ್ಬಾರ್ದು, ಬೈಗಳ ಕೇಳಿಸ್ಬಾರ್ದು, ಆ ಥರ ಬದುಕೋದು ನಾವು. ಹಾಗಾಗಿ ಚಪ್ಪಾಳೆ ಹರಿಸಿ ಹೋಗುವಂಥದ್ದು ಅಷ್ಟೇ. ನಾವು ಕ್ಷಮೆ ಇರಲಿ ನಿಮ್ಮ ಜೊತೆ ಹೆಚ್ಚಿನ ಮಾತಾಡೋದಕ್ಕೆ. ಆಮೇಲೆ ಇವಾಗ ಹಾಡನ್ನು ತೋರಿಸ್ತಾರೆ ಗುರು ಅವರು. ನಿಮ್ಮೆಲ್ಲರ ಶುಭ ಹಾರೈಕೆ ಈ ಒಂದು ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ. ನಮಸ್ಕಾರ, ಥ್ಯಾಂಕ್ ಯು. ಒಂದು ನಿಮಿಷ ಫೋಟೋ ಬೇಕಾ? ತಗೊಳ್ಳೋಣ. ಅದು ಹೇಳೋಕ್ಕಿಂತ ಮುಂಚೆ ಒಂದು 2 ವಿಚಾರ ಹೇಳಬೇಕು. ಅನುಪ ಇಲ್ಲೇ ಇದ್ದಾರೆ. ಮ್ಯೂಸಿಕ್ ಅಣ್ಣ ಇವತ್ತು ಆತನ ಯಶಸ್ಸನ ಕನ್ನಡದ ಹಾಡನ್ನು ಅದ್ಭುತ ಯಶಸ್ಸು ಮಾಡಿದ್ದಾರೆ. ತುಂಬ ರೀಚ್ ಆಗಿದೆ. ನಾವು ಬಾಲ್ಯದಲ್ಲಿ ನಮ್ಮ ಮನೇಲಿ ಟೆಲ್ ರೇಡ್ ಅಂತ ಒಂದು ರೇಡಿಯೋ ಇತ್ತು. ನಮ್ಮಮ್ಮ ದಿನ ಬೆಳಗ್ಗೆ ಈಚೆ ಕಡೆ ನೀರು ಹಾಕಿ ಎಲ್ಲ ರಂಗಲ್ಲಿ ಬಿಡೋಳು. ಅವಾಗ ರೇಡಿಯೋ ಆನ್ ಮಾಡೋಳು, ಸುಪ್ರಭಾತ ಬರೋದು. ಬಂದಮೇಲೆ ನೆಕ್ಸ್ಟು ಹಾಡುಗಳು ಬರೋದು. ಈ ಕನ್ನಡದ ಚರಮಾಲಿ ಈ ಹಾಡು ಕೇಳಿಬಿಡ್ದವ್ ನಾನು. ನನಗೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಇವತ್ತು ಅದೇ ಕನ್ನಡದ ವರ್ಣಮಾಲೆಯ ಹಾಡನ್ನು ಇವರಿಬ್ಬರು ಸೇರಿ ಎಷ್ಟು ಚೆನ್ನಾಗಿ ಮಾಡಿದಿರಿ. ನಿಜವಾಗ್ಲೂ ಇದು ಭಾಳ ಎಜುಕೇಟಿವ್. ಈ ಹಾಡನ್ನ ಮಕ್ಕಳು ತುಂಬ ಕೇಳಿದ್ರೆ ಕನ್ನಡ ಸ್ವಲ್ಪ ಗುರುತಿ ಅನ್ನೋರಿಗೆ ಸಖತ್ತಾಗಿ ಕನ್ನಡ ಕಲಿಯುವಂಥ ಚಾನ್ಸಸ್ ಇದೆ. ಹಾಗೆ ಒಂದು ಬೆಸ್ಟ್ ಕೊಡುಗೆ ಇವರಿಬ್ಬರು ಕೊಟ್ಟಿದ್ದಾರೆ. ಧನ್ಯವಾದಪ್ಪ. ದೊಡ್ಡ ಮಾತು ಇಲ್ಲ. ನಾನು ಈಗ ಅನುಪನ್ ಕೈಲಿ ಹಾಡಿಸ್ತೀನಿ. ನನ್ನ ಚಿಕ್ಕ ಮಗಳು 3 years ಅವಳಿಗೆ. ಅವಳು ಬಂದು ಅವಾಗಿಂದ ಚೇಷ್ಟೆ ಮಾಡ್ತಾ ಇದ್ಲು. ಅದಕ್ಕೆ ಇಷ್ಟೊಂದು ಹಾಡು ಹೇಳ್ಕೊಂಡೇ ಬಂದಲ್ಲ ಅನುಪ. ಸ್ಟಾರ್ಟಿಂಗಲ್ಲಿ ಒಂದು ಬೇರೆ ಹಾಡು. ಇದಕ್ಕೇನು ಹಾಡು ಹೇಳ್ತೀಯ ಅಂದರೆ ಹೇಳ್ತಾನೆ, ಅವನಿಗೆ ಕಂಪೋಸ್ ಮಾಡಿದ್ರು. ಹೇಳಪ್ಪ. ಇನ್ನೊಬ್ರು ನಿರ್ಮಾಪಕರು ಹಾಡಿದ್ದು ಬೇಕಿತ್ತ ಈ ಲವ್ ಬೇಕಿತ್ತ ಹೋಗುತ್ತ ಏನೋ ನಿಮಗೆ ಬಹಳ ಧೈರ್ಯ ಇದೆಯಪ್ಪ. 2 ಕಡೆ ಅಂಗಡಿ ಓಪನ್ ಮಾಡೋ ಕೆಪಾಸಿಟಿ. ನಮ್ಮ ಒಂದು ಅಂಗಡಿ ಒಳಗಡೆ ವ್ಯಾಪಾರ ಇಲ್ಲ, ಒಂದು ಮುಚ್ಚೊಂದು ಓಪನ್ ಮಾಡಿದ್ದಾನೆ. ಈಗ ಹಾಡು ನೋಡೋ ಸಮಯ. ಹಾಡು ನೋಡೋಣ. ಬನ್ನಿ ನನ್ನ ಬ್ಯಾಟ್ರಿ ಇಲ್ಲ. ಇನ್ನು ಹಾಡೇ ರಿಲೀಸ್ ಆಗಿಲ್ಲ ಇಲ್ಲಿ. ಅಷ್ಟೇ ಮುಗಿತು. ನಾನು ಈಗೇನು ಮಾಡ್ತೀನಿ ಹೇಳು, ಈಗ ತೆಗೆದು ಬ್ಯಾಟ್ರಿ ಹಾಕ್ತೀನಿ. ಓ ಮೈ ತುಂಬಾ ದೊಡ್ಡ ಯಶಸ್ಸನ್ನ ಪಡೆದಿದೆ. ಅವರ ಥಿಯೇಟರ್ ಬರೋರು ಆ ಲೆಕ್ಕದಲ್ಲಿ ಮೋಸ್ಟ್ಲಿ ವಿಖ್ಯಾತಿಗೆ ಇಡೀ ರೇಡಿಯೋ ಬರುತ್ತೆ. ಅಷ್ಟೊಂದು ಥಿಯೇಟರ್ ಬಂದ್ರೆ ನಮ್ಮ ನಿರ್ಮಾಪಕ ವಿಖ್ಯಾತ. ಸೊ ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಹೋಗೋಣ. ಕೆಲವ್ರನ್ನ ನೆನೆಸ್ಕೊಳ್ಳೇಬೇಕಿದೆ. ಹಾಗಾಗಿ ಇವತ್ತು ನಮ್ಮ ಹಾಡನ್ನು ರಿಲೀಸ್ ಮಾಡೋಣ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಸೇರಿದೆ. ಮೊಟ್ಟ ಮೊದಲಿಗೆ ಈ ಜಗ್ಗೇಶ್ ಸರ್, ಅವರ ಸಹಾಯಕ ಜಗ್ಗೇಶ್ ಸರ್ ಮತ್ತು ನನ್ನ ಒಂದು ಕಾಂಬಿನೇಷನ್ ಅಂತ ಅನ್ನೋದನ್ನ ಸ್ವಲ್ಪ ದೊಡ್ಡದಾಗೆ ನೋಡ್ತು ಗಾಂಧಿನಗರ ಮತ್ತು ಮಾರ್ಕೆಟ್. ಹೇಗೆ ಅಂದರೆ ನಾವು ಅದಕ್ಕೆ ಜೋಕ್ ಮಾಡ್ತಾ ಇರ್ತೀವಿ. ಏನಂದರೆ ಹಿಂದೆ ಒಂದು ಮಠ ಅಂತ ಒಂದು ಸಿನಿಮಾ ಮಾಡಿದಾಗ ಜಗ್ಗೇಶ್ ಅವರ ಮೀಸಿ ಎಲ್ಲ ತೆಗೆಸಿ ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅದೆಲ್ಲ ಹೀರಬೇಕು ಅನ್ನೋ ರೇಂಜ್ಗೆ ಕೂತ್ಕೊಂಡು ಕೆಲಸ ಮಾಡೋದು. ಅದಾದಮೇಲೆ ಅವರು ತುಂಬ ಆ್ಯಕ್ಟಿವ್. ಜಗ್ಗೇಶ್ ಅವರು ತುಂಬ ಆ್ಯಕ್ಟಿವ್. ನೋಡ್ತಾ ಇದ್ದೀರಿ, ಅವ್ರು ಟ್ರಾವೆಲ್ ಬೆಳೀತಾ ಇದ್ದಾರೆ. ಆತನ ಸೋಂಬೇರಿಯಾಗಿ ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜು. ಎಂತ ಅಂದರೆ ಹಳಸೋಂಬೇರಿ. ಸೊ ಅದನ್ನು ಎಲ್ಲಿ ಕೂರಿಸ್ಕೊಂಡು ಮಾಡಿದ್ರು. ನಾನು ಹೇಳ್ತೀನಿ, ನಾನು ಪ್ರೀತಿಯ ತುಂಬ ನಾನು ಗೌರವಿಸುವಂತಹ ಕಲಾವಿದರು ಜಗ್ಗೇಶ್ ಅವರು. ಒಂದು ಮಾಡಿ ಕೊಡ್ಬೋದ್ರಯ್ಯ ನಾಟಿ ಮಾಡ ನೋಡಿದೆ. ಏನೋ ಮುಚ್ಚಿಟ್ರ ಮಡಿ ಬಂದು ಕೇಳ್ತಾರ. ವಂಡರ್ಫುಲ್ ಆರ್ಟಿಸ್ಟ್ ಅವರು. ನೋಡುವಾಗ ನಾನು ರಂಗನಾಯಕ, ನಾನು ಅವರು ಕೆಲವು ಸಭೆಯಲ್ಲಿ ದೀಪ ಹಚ್ತೀವಿ. ಸಾರಿ, ಆಗ ಕೂತ್ಕೊಂಡಾಗ ಅವರೊಂದು ಚೇಷ್ಟೆ ಮಾಡಿದ್ರು, ಒಂದು ರಂಗಗೀತೆ ಹಾಡಿದ್ರು ಅವ್ರ ಸ್ಟೈಲಲ್ಲಿ. ನಾನು ಮಾಡ್ಸಲ್ಲ ಮಾಡ್ತಾನೆ. ಅವರು ಅದು ನೋಡ್ತಿದ್ದಂಗೆ ಅಣ್ಣ ಸಖತ್ತಾಗಿದೆ, ಸ್ಕ್ರೀನಲ್ಲಿ ಬರಬೇಕು ಅಂತ. ಇದು ಮಂಜುನಾಥ್ ಎಲ್ಲ ಆದಾಗ ಅದಕ್ಕೆ ಒಂದು ಅವಕಾಶ ಬರಬೇಕು, ಕರೆಕ್ಟಾಗಿ ಕೂತ್ರೆ ನಿಮ್ಮನ್ನು ಕೂರಿಸ್ತೀನಿ ಆ ಪಾತ್ರಕ್ಕೆ, ಅಲ್ಲಿವರೆಗೂ ಕಾಯೋಣ ಅಂತ. ಅದು ಕಾಯ್ತಾ 10-12 ವರ್ಷ ಆಗೋಯ್ತು, 13-14 ವರ್ಷ ಆಗೋಯ್ತು. ನಮಗೆ ಅದು ಆ ಪಾತ್ರಕ್ಕೆ, ಆ ಕಥೆಗೆ ಒದಗಲಿಲ್ಲ. ಮತ್ತೆ ಏನೋ ಒಂದು ಮಾಡಿಬಿಡ್ಬಹುದು, ಮಾಡಿ ಅದರ ಸಂಬಂಧ ಆ ಕಾಂಬಿನೇಷನ್ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ಎಚ್ಚರಿಕೆಯಲ್ಲಿ ನಾವು ಕಾಯಬೇಕಾಗಿ ಬಂತು. ಇವತ್ತು ದಿನ ಬಂದಿದೆ ಅದರ 2ನೇ ಹಾಡನ್ನು ನೋಡೋದು. ಅದಕ್ಕೆ ಮುಂಚೆ ಯೂಶ್ವಲಿ ಒಂದು ಕಾರ್ಯಕ್ರಮ, ಈ ಥರದ ಕಾರ್ಯಕ್ರಮಗಳಾದರೆ ಕೀರ್ತಿ, ನಾನು ನಮಸ್ಕಾರ, ಏನು ಕಾಂಟ್ರವರ್ಸಿಗ ಇಲ್ಲ ಮಾಡೋಣ ಆಮೇಲೆ. ಓಕೆ, ಯೂಟ್ಯೂಬರ್ ಏನಾದ್ರು ಉಲ್ಟಾ ಪುಟ್ಟ ಹೋದ್ರೆ ರಜಾ ಕೂಡ ಅಲ್ಲೇ ಅಂತ
ಅಲ್ಲಿ ಹಾಕೊಂಡು ಖರಾಬಾಗಿ ಬರೆದ್ಬಿಟ್ಟು ನಮ್ಮ ಹೆಸರುಗಳೆಲ್ಲ ಕೆಡಿಸಿ ಏನೇನಾಗುತ್ತೋ ಒಂದಿಷ್ಟು ವ್ಯೂ ಬಂದ್ಬಿಟ್ಟು ಯೂಟ್ಯೂಬಿಂದ 1 ಲಕ್ಷ ಬಂದ್ಬಿಟ್ರೆ ಹಬ್ಬ ನಮ್ಮ ಜೀವನ ನೆಮ್ಮದಿ ಸಾರ್ಥಕ ಅಂತ ನಾನು ಅವ್ರಿಗೆ ಇಂಟರ್ವ್ಯೂ ಕೊಟ್ಟೆ ಅದ್ರಲ್ಲಿ ಹೇಳಿದೆ. ಅಕಸ್ಮಾತ್ ನನ್ನ ಮಗು ಏನಾದ್ರು ಹುಟ್ಟಿದ ಮಗು ಏನಾಗ್ತಿದೆ ಯೂಟ್ಯೂಬರ್ ಅಂತಂದ್ರೆ ಕತ್ತಿಗೆ ಸಾಯಿಸ್ಬಿಡ್ತಿದ್ದೆ ನಾನು ಅಂತ. ವಿತ್ ಆಲ್ ಲವ್ ಡ್ಯೂ ರೆಸ್ಪೆಕ್ಟ್ ಯೂಟ್ಯೂಬ್ ಇಂದ ಪ್ರಪಂಚ ಪೂರ್ತಿ ತಲುಪ್ತಾ ಇದೆ ನಮ್ಮ ಹಾಡುಗಳು, ನಮ್ಮ ವಿಚಾರಗಳು, ನಮ್ಮ ಟ್ಯಾಲೆಂಟು, ಪ್ರತಿಭೆ ಮತ್ತೊಂದು ಒಂದು. ಹಾಗೆ ಈಗ ಒಂದು ಕಾರ್ಯಕ್ರಮ ಅಂತಂದ್ರೆ ಫಸ್ಟು ಜ್ಯೋತಿ ಬೆಳಗಬೇಕು ಅಂತ. ಕಾರ್ಯಕ್ರಮದ ಫಸ್ಟ್ ಶೀರ್ಷಿಕೆ ಸರ್ ಯಾರು ನಡೆಸ್ಕೊಡ್ತಾರೋ ಚಪ್ಪಲಿ ಬಿಡಬೇಕು ಸರ್ ಅಂತ ಬಿಟ್ಕೊಂಡ್ಬಿಟ್ಟೆ. ಅದು ಒಂದು ಶಾಸ್ತ್ರೀಯವಾದ ರೂಲ್ಸ್ ಮಾಡ್ಕೊಂಡಿರೋ ಹೊಡಿಬೋದು ಚಂದ್ರಮೋಹನ್ ನಿಮ್ ಜೊತೆ ಕೆಲಸ ಏನ್ ಗೊತ್ತೇನ, ನಮ್ಮ ಆರ್ಟಿಸ್ಟ್ ಚಂದ್ರಮೋಹನ್ ಅಂತ ನಿಂದೇನಂದ್ರೆ ಆ ಥರ ಏನೋ ಪಂಚ್ ಬಂದಾಗ ಒಂದ್ಸತಿ ಬಿಟ್ಟು ಹೊಡ್ಕೋತಾರೆ. ಫಾಲೋ ಮಾಡಿ ಬರ್ತಿ ಲೈಫಲ್ಲಿ ಶುರು ಮಾಡು ಫಾಲೋ ಮಾಡ್ತಾರೆ. ಎಸ್ ನಾವು ಚಂದ್ರಮೋಹನ್ ಇದು ಮತ್ತು ನಾವಿಲ್ಲಿ ನಾನು ಹೇಳಿದೆ ದೀಪ ಹಚ್ಚೋದು ಕೆಲ ಸ್ಟೆಪ್ ಮತ್ತೆ ಕ್ಲಿಯರ್ ಮಾಡಿಸಿ ಟೈಮ್ ಬೇಕು ಎಷ್ಟಾಗಬೇಡ ಫಟಾಫಟ ಅಂತ ಆಗಬೇಕು. ಇದು ತುಂಬಾ ಫಾಸ್ಟ್ ಯುಗದಲ್ಲಿ ನಾವು ಬದುಕಿದ್ದೀವಿ ಮತ್ತು ಹಾಗಾಗಿ ನಾನು ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಕರಿತೀನಿ ಅನೂಪ. ಸಮಸ್ಯೆ ಅನೂಪು ನಂದು ಅನೂಪದು ದೊಡ್ಡ ಟ್ರಾವೆಲ್ ಅದು ಅದೆಲ್ಲ ಹೇಳಕ್ಕಿಂತ ಮುಂಚೆ ಮುಖ್ಯವಾಗಿ ದೀಪ ಹಚ್ಚಿಸ್ತೀನಿ ನೋಡಿ. ಅನೂಪ ದೀಪ ಬೆಳಗ್ಬೇಕು, ದೀಪ ಬೆಳಗದಂಗೆ ಆಗಬೇಕು, ಆ ಶಕ್ತಿ ನಿಮಗೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ನಂದಿಸುವುದು ಬಹಳ ಸುಲಭವೋ ಹೇ ಮಾನವ, ಆನಂದಿಸುವುದು ಬಹಳ ಕಠಿಣವೋ ಹೇ ದಾನವ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಇದು ನೋಡಿ ಇನ್ಫಾರ್ಮಲ್ ಅಂದ್ರೆ ಎಷ್ಟು ಇನ್ಫಾರ್ಮಲ್ ಆಗುತ್ತೆ. ಹೆಂಡತಿ ಮಕ್ಕಳು ಬರೋ ಟೈಮ್ ಅಲ್ಲ. ಇನ್ನು ಮದುವೆ ಕೇಳಿ ನನ್ನ ಮಗಳ ಹೆಸರು ನಗು ಅಂತ, ಹೆಸರು ನಗು ಅಂತ. ಯಾಕೆ ಅಂದ್ರೆ ಯಾರೇ ಕೇಳಿದ್ರು ಅಪ್ಪ ಏನ್ ಮಾಡ್ತಿದ್ದ ಅಂತ ಮುಂದೆ ಯಾವ್ದಾರು ಸತ್ನ ಕೇಳ್ತಾರೆ, ನಗು ಹುಟ್ಟಿಸ್ತಿದ್ದ ಅಂತ ಹೇಳಿ. ಮಗಳು ಗಾಳಿ ತಂಗಾಳಿ ಬರ್ತಿದ್ದಾರಪ್ಪ, ಯಾರು ಬರ್ತಿದ್ದಾರೆ? ಅಪ್ಪ ಅನುಪಮ ಹಾಡಿದ್ದು ಅಲ್ಲ. ಅದರ ವಿಚಾರ ಏನಂದ್ರೆ ಮೇಡಮ್ ಹೇಳಿದೆ ಮಗು ಕರ್ಕೊಂಡು ಕರೆಕ್ಟ್ ಟೈಮ್ ಬರ್ರಿ, ಲೇಟ್ ಮಾಡ್ಬಿಡಿ, ದೊಡ್ಡಮ್ಮನ ಪರಿಚಯ ಮಾಡಿಸ್ಕೊಂಡು ನಮಸ್ಕಾರ ಹೇಳ್ರಿ. ಬ್ಯಾನರ್ 1, ಬ್ಯಾನರ್ 2, ಬ್ಯಾನರ್ 3 ಅಂತ ನಮ್ದೇ ಬ್ಯಾನರ್ ಅಲ್ಲಿ ನಾನೇ ಹೇಳ್ತೀನಿ. ಯಾರು ತುಂಬಾ ಲೈನ್ ಸಿನಿಮಾ ಮಾಡೋದು ಬಿಡ್ರೋ ಕಣೆ ಅಂತ. ಜೊತೆ ಇದ್ದಂಗೆ ಆಗುತ್ತೆ, ಸಿನಿಮಾ ಕೆಲಸ ಮಾಡ್ದಂಗೆ ಆಗುತ್ತೆ, ಸಂಪಾದನೆ ಮಾಡ್ದಂಗೆ ಆಗುತ್ತೆ, ಹೆಸರು ಗಳಿಸ್ದಂಗೆ ಆಗುತ್ತೆ. ಸಕ್ಸಸ್ ಆದ್ರೆ ಆಮೇಲೆ ದೇವರು ಬಿಟ್ಟಿದ್ದು ಅಂತ. ಅನೂಪು ದೀಪವನ್ನು ಬೆಳಗಿಸಿದ್ದಾರೆ ಮತ್ತು ಕಾರ್ಯಕ್ರಮ ಹಾಗೆ ಮುಂದುವರಿಸ್ತಾ ಹೋಗೋದಾದ್ರೆ ಇಲ್ಲಿ ಕೆಲ ಕೇಳ್ತಾರೆ ಟೀಸರ್ ಯಾವಾಗ ಬಿಡ್ತೀರಿ, ಅದು ರೆಗ್ಯುಲರ್ ಅಣ್ಣ ಟೀಸರ್ ಬಿಡ್ತಾರೆ ಎಲ್ಲ. ಟೀಸರ್ ಬಿಡೋದು, ಪ್ರೋಮೋ ಬಿಡೋದು, ಟ್ರೈಲರ್ ಬಿಡೋದು, ನೀವು ಯಾವಾಗ ಬಿಡ್ತೀರಿ ಯಾವಾಗ. ನಾವು ಜಗೇಶರು ರಂಗನಾಯಕದಿಂದ ಒಂದು ದೊಡ್ಡ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ. ಯಾರೂ ಕೂಡ ಒಂದು ಚಿತ್ರದ 2024ರಲ್ಲಿ ಬರೋ ಚಿತ್ರಕ್ಕೆ ತುಂಬಾ ಹಿಂದೆ 2006ರಲ್ಲಿ ಮೊದಲನೇ ಟ್ರೇಲರ್ ಬಿಟ್ಟಿದ್ರು. ಅದು 1 ಸೆಕೆಂಡ್ 2 ಸೆಕೆಂಡ್ ಅಲ್ಲ, 2 ಅವರ್ದು ಮಠ. ಕರೆಕ್ಟ್ ಟೈಮ್. ಆಮೇಲೆ ಅದು 2009ರಲ್ಲಿ ಇನ್ನೊಂದು ಬಿಡ್ತಾರೆ ಟ್ರೇಲರು, ಅದು 2 ಅವರ್ ಇರುತ್ತೆ. ಅದು ಎದ್ದೇಳು ಮಂಜುನಾಥ. ಇದು ಹ್ಯಾಟ್ರಿಕ್ಸ್. ನಾವು ಟ್ರೇಲರ್ ಬಿಡೋದು ಹಿಂಗೆ ಸುಮ್ಮನೆ ಅದ್ರಲ್ಲಿ ಹೀರೋ ಬಂದ ನೋಡ್ಕೊಂಬಂದ, ಅವ್ನ ಟ್ಯಾಲೆಂಟ್ ಗೊತ್ತಿಲ್ಲ ಏನಂತೆಲ್ಲ ಲಾಂಗ್ ಇಟ್ಕೊಂಡಿರ್ತಾನೆ ಕೈಯಲ್ಲಿ. ಏನು ಇವನ ಹೀರೋ ಲಾಂಗೋನ ಹೀರೋ, ನನಗೆ ಟೆನ್ಷನ್ ಇಲ್ಲ ಅಂದ್ರೆ ನೀವು ಒಂದು ಸಾಂಗ್ ಹಾಡ್ಸ್ಕೊಡ್ತಿದ್ದೀವಿ. ಮಗಳು ಬಂದು ಅದೇ ರಂಗನಾಯಕದಲ್ಲಿ ಏನಿದೆ ಅಂತ. ರಂಗನಾಯಕದಲ್ಲಿ ಹಾಸ್ಯ ಎಷ್ಟು ಬೇಕೋ ಹಾಸ್ಯ ಇದೆ ಸಮಯ. ಮತ್ತು ಕೇಳ್ತಾರೆ ಹಾಗಾದ್ರೆ ತಾಯಿ ಸೆಂಟಿಮೆಂಟ್ ಇಲ್ವಾ ಸರ್ ಅಂತ. ತಾಯಿ ಸೆಂಟಿಮೆಂಟ ಇದೆ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದ ರಮ್ಮ. ಇಲ್ಲ ಈ ಕಾರ್ಯಕ್ರಮ ಹೀಗೆ ಹೋಗ್ಬೇಕು. ನಾವು ಪ್ಲಾನ್ ಅಲ್ಲ, ನಾವೇನು ಸ್ಕ್ರಿಪ್ಟ್ ಮಾಡ್ಕೊಂಡಿಲ್ಲ. ಅಣ್ಣನ್ ಜೋಶ್ ಹೇಳಿದ್ದಾರೆ, ಚೆನ್ನಾಗಿದೆ ಹಾಡಿದ್ದು.
ಸರ್ ಈ ಕಡೆ ತಿರುಗಿಬಿಡಿ ಸರ್. ಸರ್ ಈ ಕಡೆ ಸರ್. ಎಲ್ಲ ಸರ್ ಈ ಕಡೆ ಒಂದ್ಸಲ. ನೆಕ್ಸ್ಟ್ ಪಿಕ್ಚರ್ ಅಲ್ಲ ಎಲ್ಲ ಇವಾಗ ಇವ್ರು ಹೇಳಿದ್ರೆ ಅಮ್ಮ ನಾನು ಬೆಣ್ಣೆ ಕದ್ದಿಲ್ಲ ಕೃಷ್ಣನ ಹಾಡೋದು ತಾಯಿಗೆ ಹೇಳ್ತಾನೆ. ಇವಾಗಿನ ಮಕ್ಕಳು ಅಮ್ಮ ನಾನು ದೇವರಾಣಿ ಆಂಟಿ ನೋಡಿಲ್ಲ ಆಂಟಿನೇ ನನ್ನ ಒಳಗೆ ಕರೆದು ಅಂದಳಮ್ಮ. ಅವರು ಹಾಸ್ಯ ಸ್ಪಾಟು ಅವರು ಒಬ್ಬ ಎಂಟರ್ಟೈನರ್ ಕ್ಯಾನ್ ಬಿ ಎ ಗ್ರೇಟ್ ಆರ್ಟಿಸ್ಟ್. ಆತನಿಗೆ ಗೊತ್ತು ಹೇಗೆ ಅದನ್ನ ಅಕಾಮಡೇಟ್ ಮಾಡೋದು ಅಂತ. ಆ ಲೈನ್ಗಳು ಯಾರು ಬರ್ಕೊಟ್ಟಿಲ್ಲ ಏನಿಲ್ಲ, ಅವರೇ ಸೇರಿಸಿದ್ರು. ಅದನ್ನ ತುಂಬಾ ಕಷ್ಟ ಇದು. ಕವಿ ಅಲ್ಲೇ ಏನಂತಾರೆ ಅದಕ್ಕೆ ಆಶು ಕವಿತ್ವ ಅಂತ. ನಾನು ಕನ್ನಡದ ಚಾರ್ಲಿ ಚಾಪ್ಲಿನ್ ಜಗ್ಗೇಶ್ ಸರ್ ಅಂತ ಎಷ್ಟೋ ಕಡೆ ಹೇಳಿದ್ದೀನಿ. ನಗಿಸೋದನ್ನ ಒಂದು ವೃತ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಅದು ನಗಿಸೋದನ್ನೇ ಅವರ ಜೀವನ ಶೈಲಿ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಬಹಳ ಹೆಮ್ಮೆ ಇದೆ ಅಣ್ಣ. ಇದು ಈ ಹಾಡು ಮಜಾ ಬಂತು ಮಾತ್ರ. ಚೆನ್ನಾಗಿದೆ. ಮೊದಲೇ ಬಳಸ್ಕೊಡ್ಬೋದಿತ್ತು. ಇದಕ್ಕೆಲ್ಲ ಬೇಡ ಕಣ, ಅಷ್ಟೊಂದು ಕಾಮಿಡಿ ಏನಲ್ಲಪ್ಪ ಇದು. ಇಸ್ಕೋ ಸಂತೋಷ. ಹಾಗೆ ಆಗುತ್ತೆ. ಮುಂದೆ ಹೋಗ್ತಾ ಈ ಚಿತ್ರದ ತಂಡದ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡಬೇಕು. ನಾನು ನಾಯಕಿ ಲಾಸ್ಟ್ ಬರ್ತೀನಿ. ಕಥಾನಾಯಕ ನಾಯಕಿ ಏನಾಗುತ್ತೆ, ಅವ್ರು ಕಾಣಿಸ್ಕೋತಿರ್ತಾರೆ, ಆದರೆ ಅದ್ರ ಹಿಂದೆ ಕೆಲಸ ಮಾಡಿದವರು ಕಾಣಿಸ್ಕೊಂಡಿರಲ್ಲ. ಹಾಗಾಗಿ ಫಸ್ಟು ಅವ್ರನ್ನ ಪರಿಚಯ ಮಾಡ್ಕೊಂಡು ಸೈಲೆನ್ಸ್ ಗಲಾಟೆ ಮಾಡ್ಕೊಳ್ದು. ಸಂಸಾರ ಮಾಡ್ತಾ ಇದ್ದೀನಿ ಸ್ವಾಮಿ. ಓಕೆ, ಏನಾಗುತ್ತೆ, ನಮ್ಮ ಜಗ್ಗೇಶ್ ಅವರ ತಾಯಿಯ ಪಾತ್ರ ಮಾಡಿಸ್ಬೇಕು ಅಂತ. ಜಗ್ಗೇಶ್ ಅವರ ತಾಯಿಯ ಪಾತ್ರ ಬರುತ್ತೆ ಸಿನಿಮಾದಲ್ಲಿ. ಅದೊಂಥರ ಕ್ಯಾರೆಕ್ಟರ್. ನೀವು ಹಿಂದಿನ ಕಾಲದಲ್ಲಿ ಎಂ.ವಿ. ರಾಜಮ್ಮ ಈ ತರಹದ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗ ಅನ್ಕೊಳ್ಳಿ. ಆ ಥರದ್ದು ಒಂದು ವಯಸ್ಸಾದವ್ರನ್ನೇ ನಾವು ಹುಡ್ಕೋಣ ಅಂತೇಳಿ. ವಯಸ್ಸಾದವ್ರಿಗೆ ಬಂದರೆ ನಮಗೆ ಬೇಕಿರುವಂಥ ಕಾಮಿಡಿ ತೊಂದರೆ ಆಗುತ್ತೆ, ಬೇಡ. ಯೂತ್ ಹುಡುಗಿನ ಹುಡ್ಕೋಣ, ಅದಕ್ಕೆ ನ್ಯಾಯ ಒದಗಿಸುವಂಥ ಕಲಾವಿದೆ ಆಗಿದ್ರೆ ಆಯ್ತು. ಆಗ ಸಿಕ್ಕರು ಚೈತ್ರ ಕೊಟ್ಟೂರು. ಬನ್ನಿ ಪ್ಲೀಸ್. ಇಬ್ಬರ ಅಮ್ಮ ಮಗನ ಪ್ರೀತಿ ನೀವು ಥಿಯೇಟರ್ ನೋಡ್ಬೇಕು ಸ್ವಾಮಿ. ಸರ್ ಖಂಡಿತ. ಆಮೇಲೆ ಆ ಪಾತ್ರಕ್ಕೆ ಆಯಾಮಗಳಿರುತ್ತೆ. ಎಲ್ಲೋ ಅಮ್ಮ ಮತ್ತು ಮಗನ ನಡುವೆ ತಪ್ಪುಗಳಾದ್ರೆ ದೈಹಿಕ ಅಂದ್ರೆ ನಾವು ಫ್ರೇಮ್ ತೋರಿಸುವಾಗ ಆ ಇನ್ಸೆಕ್ಚುವಲ್ ಬರ್ಕೊಡುದು ತಾಯಿ ಮಗನಾಗಿರ್ಬೇಕು ಅಂತ. ಇವರು ಕಲಾವಿದನಾಗಿ ಹಾಗೆ ಕಲಾವಿದನಾಗಿ ಒಂದು ಎರಡೇ ಮಾತು ನಾನು ನಿಲ್ಲಿಸ್ಬಿಡ್ತೀನಿ. ಎರಡೇ ಮಾತಂದ್ರೆ ನಿಜವಾಗ್ಲೂ ಕಷ್ಟ ಆಡೋದು. ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಮುಖ್ಯವಾಗಿ ಮೊದಲನೇದಾಗಿ ನಾನು ಕೋವಿಡ್ ಎಲ್ಲ ಮುಗ್ದಿತ್ತು, ಸುಮಾರು ನ್ಯೂಸ್ ಆಗಿತ್ತು, ಸಿಕ್ಕಾಪಟ್ಟೆ ನಂದು ತುಂಬಾ ಫೇಮಸ್ ಆಗಿದೆ. ಆದ್ರೆ ಅದರಿಂದ ಹೆಂಗ್ ಹೊರಗೆ ಬರೋದು, ನಿಜವಾಗ್ ಚೈತ್ರ ಕೊಟ್ಟೂರು ಏನು. ಯಾಕಂದ್ರೆ ನನ್ ಕಲಾವಿದೆ, ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್. ಕಲಾವಿದೆ ಕಲೆಗೋಸ್ಕರ ಬದುಕ್ತಾರೋಳು, ಅದನ್ನೇ ನಂಬಿರೋಳು, ಅದೇ ಜೀವ ಅದೇ ಉಸಿರು ಅನ್ಕೊಂಡಿರೋಳು. ಹೇಗೆ ಆಚೆ ಬರೋದು ನಾನು, ಹೇಗೆ ಇದನ್ನ ಇದು ಮಾಡೋದು ಅನ್ಕೊಂಡಿದ್ದೆ. ಇಲ್ಲ ಸರ್, ನಾನು ನಿಮ್ ಬಗ್ಗೆ ಹೇಳಲೇಬೇಕು ಪ್ಲೀಸ್ ದಯವಿಟ್ಟು. ಬಿಕಾಸ್ ಆ ಸಮಯದಲ್ಲಿ ಫಸ್ಟ್ ನನ್ನ ಎಲ್ಲ ಒಂದು ಇನ್ಸಿಡೆಂಟ್ಸ್ ನಡೆದ್ಮೇಲೆ ಗುರು ಸರ್ ನನ್ ಜೊತೆಗಿದ್ರು, ಅವ್ರು ನನ್ಗೆ ಅವಕಾಶ ಕೊಟ್ರು, ಕರೆದ್ರು, ಮಾತಾಡಿದ್ರು. ನೀನ್ ಮತ್ತೆ ಆಚೆ ಬರ್ಬೇಕು ನೀನು ಇದರಿಂದ ಅಂತ ಹೇಳಿದ್ರು. ಇಲ್ಲ ಸರ್, ಸೀರಿಯಸ್ಲಿ, ಬಿಕಾಸ್ ನನ್ ಕಲೆ ಅನ್ನೋದು ನನ್ ಪ್ರಾಣ, ನನ್ನ ಉಸಿರು. ಸೊ ಅದಕ್ಕೆ ಮತ್ತೆ ಬೆಳಕು ಕೊಟ್ರು. ಅದೆಲ್ಲದ್ರಿಂದ ಹೊರಗೆ ಬಂದೆ. ಪಾತ್ರ ಇದು ಅದು ಅಂತ ನೋಡ್ಬೇಡ, ಲೆಕ್ಕ ಮಾಡ್ಬೇಡ, ನೀನು ನಟಿಸು, ಅಭಿನಯಿಸು. ಈ ಪಾತ್ರದಿಂದ ನಿನಗೆ ತುಂಬಾ ಒಳ್ಳೇದಾಗುತ್ತೆ, ನಿನ್ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಮುಖ್ಯವಾದ ಪಾತ್ರ ಇದು ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಒಂದು ರೀತಿ ಬೆಳಕು ಕೊಟ್ರು ಅಂತ ಹೇಳ್ಬಹುದು ಗುರು ಸರ್. ಜೊತೆಗೆ ಸೆಟ್ ಬಂದಿದ ತಕ್ಷಣ ಜಗ್ಗೇಶ್ ಸರ್ ಅದಕ್ಕೆ ಮುಂಚೆ ನಾನು ಮೀಟ್ ಮಾಡಿರ್ಲಿಲ್ಲ ಅವ್ರನ್ನ. ಒಂದು ಭಯ ಇತ್ತು ಆಕ್ಚುಲಿ, ಯಾಕಂದ್ರೆ ಅವ್ರ ತಾಯಿ ಪಾತ್ರ ಅಂದಾಗ ನಿಜವಾಗ್ಲೂ ಭಯ ಇರುತ್ತೆ, ಅದನ್ನ ಹೇಗ್ ಮಾಡ್ಬೇಕು ಏನು ಅಂತ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಬಟ್ ಜಗ್ಗೇಶ್ ಸರ್ ವೆರಿ ಕಂಫರ್ಟ್, ವೆರಿ ಕ್ಲೋಸ್, ತುಂಬಾ ಸಪೋರ್ಟ್ ಮಾಡಿದ್ರು, ತಮಾಷೆ ಮಾಡ್ತಾ ಇದ್ರು, ನಗಿಸ್ತಿದ್ರು. ತುಂಬಾ ಖುಷಿ ಆಗ್ತಿತ್ತು ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ. ನನ್ಗನ್ಸುತ್ತೆ ಒಂದು ವಿಷಯ, ಜಗ್ಗೇಶ್ ಸರ್ ಇವತ್ತಿಗೂ ಸಹ ಚಾಲ್ತಿಯಾಗಿರೋದು ಮತ್ತೆ ಹೆಸರುವಾಸಿಯಾಗಿರೋದು, ಇವತ್ತಿಗೂ ಸಹ ಆ ಒಂದು ಶಕ್ತಿ ಇಟ್ಕೊಂಡಿರೋದು ಅವರು ಪ್ರೆಸೆಂಟ್ ಅಲ್ಲಿ ಬದುಕ್ತಾರೆ. ಹಿಂದೆ ಇರಲ್ಲ, ಹಿಂದೆ ಏನು ಯೋಚನೆ ಮಾಡಲ್ಲ, ಅಥವಾ ನಾನು ದೊಡ್ಡ ಕಲಾವಿದ, ನಾನು
ಹಂಗೆ ಹಿಂಗೆ ಏನೂ ಇಟ್ಕೊಳ್ಳದೆ ತಲೆಯಲ್ಲಿ ಪ್ರೆಸೆಂಟ್ ಅಲ್ಲಿ ಬದುಕ್ತಾರೆ ಆ ಕ್ಷಣ. ನೀನ್ ಯಾರು, ನೀನೇನು ಎತ್ತ. ಸೊ ಆ ಕ್ಷಣದಲ್ಲಿ ಬದುಕೋದ್ರಿಂದ ಇವತ್ತಿಗೂ ಸಹ ಇದ್ದಾರೆ. ಸೊ ಮುಖ್ಯದ ಅಂಡ್ ಥರ್ಡ್ ಒಂದು ವಿಖ್ಯಾತು. ಸೊ ವಿಖ್ಯಾತ ಬಗ್ಗೆ ನಮ್ಗೆ ಏನೂ ಗೊತ್ತಿರ್ಲಿಲ್ಲ. ಈ ಒಂದು ಸಿನಿಮಾ ಬಂದಾಗ ಗೊತ್ತಾಯ್ತು, ವೆರಿ ಯಂಗ್ ಏಜ್ ಅಲ್ಲಿ ಈ ಒಂದು ಸಿನಿಮಾನ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಸುಮಾರು ಜನ ನನ್ಗೆ ಹೇಳಿದ್ದಾರೆ ವಿಖ್ಯಾತ್ ಬಗ್ಗೆ, ಹಿ ಇಸ್ ಮೈ ರೋಲ್ ಮಾಡೆಲ್ ಇನ್ಸ್ಪಿರೇಷನ್ ಅಂತ. ಅಂದ್ರೆ ಅತಿ ಚಿಕ್ಕ ವಯಸ್ಸಲ್ಲಿ ಪ್ರೊಡಕ್ಷನ್ ಮಾಡ್ತಿರುವಂತಹ ಪ್ರೊಡ್ಯೂಸರ್ ಅಲ್ಲಿ ವಿಖ್ಯಾತ್ ನನಗೆ ರೋಲ್ ಮಾಡೆಲ್ ಅಂತ ತುಂಬಾ ಜನ ಹೇಳಿದ್ದಾರೆ. ನನ್ಗೂ ಸಹ ಅನ್ಸಿದೆ. ಸಿನಿಮಾ ಅಂದ್ರೆ ಅವ್ರ ಜೀವ, ಸಿನಿಮಾ ಅಂದ್ರೆ ಅವ್ರ ಪ್ರೀತಿ, ಸಿನಿಮಾ